ಒಂದು ಸಾಧಿಸಬೇಕಂತ ಹೊರಟಂತ ವ್ಯಕ್ತಿತ್ವ ನನ್ನದು. ನಾನು ಸತತ ಪ್ರಯತ್ನ ಪರಿಶ್ರಮಗಳ ಮೂಲಕವಾಗಿ ಮೇಲೆ ಮೇಲೆ ಬರ್ತಾ ಇದೆ. ನನ್ನ ಫೋಟೋ ಪೇಪರ್ಗಳಲ್ಲಿ ಬರೋದು, ನನ್ನ ಹೆಸರು ಪೇಪರಲ್ಲಿ ಬರೋದು. ಇದ್ರ ಮಧ್ಯದಲ್ಲಿ ನಮ್ಮ ತಾಯಿ ಕರ್ತನನ್ನ ಕಂಡುಕೊಂಡ್ರು. ಅವರು 2 ದಿನ ಮನೆಯಲ್ಲಿದ್ರೆ 15 ದಿನ ಆಸ್ಪತ್ರೆಯಲ್ಲಿರೋರು. ಒಂದು ಬಿಟ್ರೆ ಮತ್ತೊಂದು ರೋಗ. ನಮ್ಮ ತಂದೆಯವರು ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಬರುವ ಸಂಬಳ, ಅದರ ಮೇಲೆ ಸಾಲ ಬಡ್ಡಿಗೆ ತಗೊಂಡು ನಮ್ಮ ತಾಯಿಯ ಚಿಕಿತ್ಸೆಗಾಗಿ ವ್ಯಯ ಮಾಡ್ತಾ ಇದ್ರು. ಜೀವನದಲ್ಲಿ ಕಡುಬಡತನ, ಜೀವನದಲ್ಲಿ ಜಿಗುಪ್ಸೆ, ಇದನ್ನ ಕಂಡು ಬೆಳೆಯುವಂತ ನನ್ನ ಜೀವನದಲ್ಲಿ ನಮ್ಮ ತಂದೆ ತಾಯಿ ಪಡ್ತಿರುವ ಕಷ್ಟದಿಂದ ಅವ್ರನ್ನ ಒಂದು ಉತ್ತಮ ಸ್ಥಾನದಲ್ಲಿ ಕೊಂಡೊಯ್ಯಬೇಕು ಅಂತ ಹೇಳಿ ಛಲದಿಂದ ನಾನು ಅಭ್ಯಾಸ ಮಾಡಿ ಮೇಲ್ ಬರ್ತಾ ಇದ್ದಂತ ಕಾಲ. ಆ ಸಮಯದಲ್ಲಿ ನಮ್ಮ ತಾಯಿಯನ್ನ ಈಗ ಆಸ್ಪತ್ರೆಯಲ್ಲಿ ಮಲಗಿರುವಾಗ ನರ್ಸ್ ಒಬ್ರು, ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದೀಯಾ, ಒಂದು ದಿನ ಬಾ ನಮ್ಮ ಚರ್ಚಿಗೆ, ನಿನಗಾಗಿ ಪ್ರಾರ್ಥನೆ ಮಾಡ್ತೀವಿ, ದೇವರು ಸೌಖ್ಯ ಮಾಡ್ತಾರೆ ಅಂತ ಹೇಳಿದ್ರು. ಈ ಮಧ್ಯೆ ನನ್ನ ತಾಯಿಯನ್ನ ಚಿಕಿತ್ಸಿದಂತ ವೈದ್ಯರು ಹೇಳಿದ್ರು, ನಮ್ಮ ತಂದೆಯನ್ನ ಕರೆದು ಆದಷ್ಟು ಬೇಗನೆ ಓಪನ್ ಹಾರ್ಟ್ ಸರ್ಜರಿ ನಮ್ಮ ತಾಯಿಗೆ ಮಾಡಬೇಕು. 1985ರಲ್ಲಿ ನಡೆದ ಘಟನೆ ಇದು, ನಾನು ಹೇಳ್ತಾ ಇರೋದು. ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು. ಅದು ಮಾಡಲಿಲ್ಲ ಆದ್ರೆ ನಿನ್ನ ಹೆಂಡತಿ 3 ತಿಂಗಳು ಬದುಕಳಕಣಯ್ಯ ಅಂತ ಹೇಳುವಾಗ, ಒಂದು ಸಾಲ, 2 ಬಡತನ, 3ನೇದು ನನ್ನ ತಾಯಿಯ ಕಾಯಿಲೆ, ಎಲ್ಲ ಕಳ್ಕೊಂಡಂತ ರೀತಿಯಲ್ಲಿ ನನ್ನ ತಂದೆ ನಿರಾಶೆಗೆ ಒಳಗಾದರು. ಆ ಸಂದರ್ಭದಲ್ಲಿ ಒಂದು ದಾದಿ ನರ್ಸ್ ಅವರು, ಇವತ್ತವರು ಪರಲೋಕದಲ್ಲಿ ವಿಶ್ರಾಂತಿಯ ನೆಲೆಯಲ್ಲಿದ್ದಾರೆ, ಅವ್ರು ನನ್ನ ತಾಯಿಗೆ ಸುವಾರ್ತೆಯನ್ನು ಹೇಳಿದ್ರು. ನೀನು ಒಮ್ಮೆ ಚರ್ಚ್ ಬಾ, ನಾವು ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆ ನಮ್ಮಮ್ಮ ಹೇಳಿದ್ರು, ನಾನು ತಪ್ಪದೇ ಚರ್ಚಿಗೆ ಹೋಗ್ತಾ ಇರ್ತೀನಿ, ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಆದ್ರೆ ನೀನು ಆ ಥರ ಎಲ್ಲ ಮಾಡ್ಬೇಕಾಗಿರೋ, ಬೈಬಲ್ ಪ್ರಮಾಣದಲ್ಲಿ ಪ್ರಾರ್ಥನೆ ಮಾಡಬೇಕು, ನೀನು ಒಂದು ಸಾರಿ ಬಾ ನಮ್ಮ ಚರ್ಚಿಗೆ ಅಂದ್ರು. ನಮ್ಮಮ್ಮ ಸ್ವಲ್ಪ ಆರೋಗ್ಯ ಬಂದಾಗ ಅವ್ರ ಜೊತೆಯಲ್ಲಿ ಚರ್ಚ್ಗೆ ಹೋದ್ರು. ಅಲ್ಲೊಂದು ಉಪವಾಸ ಕೂಟ ನಡೀತಾ ಇತ್ತು. ನಮ್ಮ ತಾಯಿ ಆರಂಭದ ದಿನ ಅಲ್ಲಿ ಹೋಗಿದೆ. ಎಲ್ಲರೂ ನಮ್ಮ ತಾಯಿಯ ವಿಷಯಕ್ಕಾಗಿ ಕೈಗಳನ್ನ ಹಿಡಿದು 10 ಪ್ರಾರ್ಥನೆ ಮಾಡಿದ್ರು. ಬಹಳ ಶಕ್ತವಾಗಿ ಪ್ರಾರ್ಥನೆ ಮಾಡಿದ್ರು. ಅವತ್ತು ರಾತ್ರಿ ನಮ್ಮ ತಾಯಿ ಮನೆಗೆ ಬಂದು ಮಲಗಿರುವಾಗ ಒಂದು ಕನಸು ಕಾಣ್ತಾ ಇದ್ದಾರೆ. ಆ ಕನಸಿನಲ್ಲಿ ಒಂದು ಡಾಕ್ಟರ್ ನಮ್ಮ ತಾಯಿಯ ಹೃದಯವನ್ನ ಶಸ್ತ್ರಚಿಕಿತ್ಸೆ ಮಾಡಿ ನೀನು ಸೌಖ್ಯವಾಗಿದ್ದೀಯಾ ಅಂತ ಹೇಳಿ ಹೊರಟು ಬಿಟ್ರು. ಬೆಳಿಗ್ಗೆ ನಮ್ಮ ತಾಯಿ ಕನಸನ್ನ ಕಂಡು ಎದ್ದು ಅವ್ರಿಗೆ ಆಶ್ಚರ್ಯವಾಯಿತು. ಹೃದ್ರೋಗ ಇದ್ದಂತ ಕಾಲದಲ್ಲಿ ಮುಂಜಾನೆ ಹೇಳೋದು ಭಾರಿ ಕಷ್ಟ, ಎಂದ್ರೆ ಲವಲವಿಕೆ ಇರೋದಿಲ್ಲ, ನಿಶಕ್ತಿ ಅವ್ರನ್ನ ಕಾಡ್ತಾ ಇತ್ತು. ಆದ್ರೆ ಎಂದೂ ಇಲ್ಲದೆ ಇರುವಂತ ಒಂದು ರೀತಿಯ ಬಲ, ಉತ್ಸಾಹ ಶರೀರದಲ್ಲಿ ಅವತ್ತು ಬೆಳಿಗ್ಗೆ ಕಾಣಿಸ್ಲಿಕ್ಕೆ ಸಾಧ್ಯವಾಯಿತು. ನಮ್ಮ ತಾಯಿಗೆ ಅರ್ಥವಾಯಿತು, ನಿನ್ನೆ ಕಂಡ ಕನಸು ಯೇಸು ಸ್ವಾಮಿ ನನ್ನನ್ನು ಸೌಖ್ಯ ಮಾಡಿದ್ದಾರೆ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಆಸ್ಪತ್ರೆಗೆ ಹೋದ್ರು, ಡಾಕ್ಟರ್ ಹತ್ರ ಹೇಳಿದ್ರು. ಮತ್ತೆ ಅವ್ರ ಟೆಸ್ಟ್ ಎಲ್ಲ ಮಾಡಿ ನಮ್ಮ ತಾಯಿಗೆ ಒಂದು ಮಾತು ಡಾಕ್ಟರ್ ಹೇಳಿದ್ರು, ಏನ್ ಮಾಡಿದೆವ್ವ, ನಿನಗಂತ ಒಂದು ಕಾಯಿಲೆನೇ ಕಾಣಿಸ್ತಾ ಇಲ್ಲ ಅಂದ್ರು. ಕಾರಣ ನನ್ನ ಯೇಸು ನನ್ನ ತಾಯಿಯನ್ನ ಆ ರಾತ್ರಿ ಸೌಖ್ಯ ಮಾಡಿದ್ರು.
ನಂಬಿಕೆ ಯೇಸು ಸ್ವಾಮಿಯ ಮೇಲೆ. ಜೀವನ ಪರ್ಯಂತವಾಗಿ ನಾನು ಬದುಕೋದಾದ್ರೆ ನಾನು ಕ್ರಿಸ್ತನಿಗಾಗಿ ಬದುಕ್ತೀನಿ ಅಂತ ಹೇಳಿ ಅವಳು ದಾಗದಿಂದ ಪ್ರಾರ್ಥನೆ ಮಾಡೋದು, ಕೂಟಕ್ಕೆ ಹೋಗೋದು, ಸುವಾರ್ತೆ ಸಾರೋದು, ಇದನ್ನ ಅಭ್ಯಾಸ ಮಾಡಿಕೊಂಡ್ರು. ಹೋಗೋ ಕಡೆಗಳಲ್ಲೆಲ್ಲ ಎಲ್ಲರಿಗೂ ತಮ್ಮ ಸಾಕ್ಷಿಯನ್ನ ಹೇಳ್ತಾ ಇದ್ರು, ದೇವರು ಮಾಡಿದ ಉಪಕಾರವನ್ನು ಹಂಚ್ಕೊಳ್ತಾ ಇದ್ರು. ಹಾಗೆ ಅನೇಕರು ಸಭೆಗೆ ಬಂದು ರಕ್ಷಣೆಯ ಅನುಭವವನ್ನು ಅನುಭವಿಸ್ತಾ ಇದ್ರು. ಹೀಗೆ ಒಂದು ಕಡೆ ನನ್ನ ತಾಯಿ ಆತ್ಮಿಕವಾಗಿ ಬೆಳೆದು ಬರುವಾಗ, ಮರುಭಾಗದಲ್ಲಿ ನಾನು ಒಂದು ಉತ್ತಮ ಕ್ರಿಕೆಟ್ ಪಟುವಾಗಿ ಚೆನ್ನಾಗಿ ಬೆಳೆದು ಬರ್ತಾ ಇದ್ದೆ. ಈಗ ನೋಡ್ರಿ, ನಮ್ಮಮ್ಮನ ಕಾಟ ಸ್ಟಾರ್ಟ್ ಆಯಿತು. ನಮ್ಮಮ್ಮ ಹೇಳಿದ್ಲು, ಏ ಮಗ, ನಮಗೆ ಲೋಕ ಬೇಡ, ಲೋಕದ ಆಡಂಬರ ಬೇಡ, ಲೋಕದ ಸ್ಥಾನ ಬೇಡ, ಪದವಿ ಬೇಡ, ಹಣ ಬೇಡ, ನೀನೊಂದು ದೇವರ ಮಗನಾಗಿ ದೇವರ ಸೇವೆ ಮಾಡಬೇಕು, ದೇವರ ಸೇವೆ ಮಾಡಬೇಕು. ನಾನು ಹೇಳಿದೆ, ನಿನಗೆಲ್ಲೋ ಭ್ರಮೆ, ನಿನಗೂ ವಯಸ್ಸಾಯ್ತು, ಊರು ಹೋಗು, ಕಾಡು ಬಾ ಅಂತ ಇರೋ ಪ್ರಾಯ ಆಯ್ತು ನಿನಗೆ, ಈಗೆಲ್ಲ ತೋಚೋದು ಸಹಜ. ಜೀವನದಲ್ಲಿ ನಾನು ಎಲ್ಲಾದ್ರೂ ಒಂದು ಕಡೆ ಸೆಟ್ಲ್ ಆಗ್ತೀನಿ ಫಸ್ಟು, ಆಮೇಲೆ ನೋಡೋಣ ಅಂತ ಹೇಳಿದೆ. ಅಮ್ಮ ಹೇಳೋರು, ಬೇಡ, ನೀನು ಲೋಕದ ಪ್ರಕಾರ ಕ್ರಿಕೆಟ್ ಪ್ಲೇಯರ್ ಆಗಬೇಡ, ನೀನು ದೇವರ ಸೇವಕ ಆಗಬೇಕು, ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ. ನಮ್ಮಮ್ಮನ್ನ ಅವರ ಮಾತುಗಳನ್ನು ನಾನು ಅದನ್ನು ತಳ್ಳಿಬಿಟ್ಟು ನನ್ನ ಕ್ರಿಕೆಟಿನ ಜೀವಿತದಲ್ಲಿ ಮುಂದುವರೆದೆ. ಪ್ರಿಯರೇ, ಪ್ರತಿ ಸಾರಿನೂ ಪೇಪರಲ್ಲಿ ಫೋಟೋ ಬರುವಾಗ ಚರ್ಚ್ನಲ್ಲಿ ಕೆಲ ಯವನಸ್ಥರೆಲ್ಲ ತಗೊಂಡೋಗಿ ನಮ್ಮ ತಾಯಿ ತೋರಿಸೋರು. ರವಿ ಅಂಕಲ್ ಅವ್ರ ಫೋಟೋ ಬಂದಿದೆ, ಚಿಕ್ಕ ಚಿಕ್ಕ ಹುಡುಗರು, ರವಿ ಅಂಕಲ್ ಫೋಟೋ ಬಂದಿದೆ ಪೇಪರಲ್ಲಿ ಅಂತ. ಎಲ್ಲ ತಂದೆ ತಾಯಿಗಳಿಗೆ ಬಹಳ ಸಂತೋಷ ಆಗೋದು, ಆದರೆ ನಮ್ಮ ತಾಯಿಗೆ ಮಾತ್ರ ಸಂತೋಷ ಆಗ್ತದೆ. ನಮ್ಮಮ್ಮ ಫೋಟೋ ಕಸಿದ್ಕೊಂಡು ಪ್ರಾರ್ಥನಾ ಕೋಣೆಯಲ್ಲಿ ಹೋಗೋರು, ಪಾಸ್ಟೇಜಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ಕಣ್ಣು ನೀರಿನಿಂದ ಪ್ರಾರ್ಥನೆ ಮಾಡಕ್ಕೆ ಆರಂಭ ಮಾಡಿದ್ರು. ಕೈ ತೋಮಲ್ಲಿ ಸಭೆ ಹಾಲೆಯದ ಒಂದು ಮೂಲೆಯಲ್ಲಿ ಒಂದು ಕುಳಿತು ಪ್ರಾರ್ಥನೆ ಮಾಡಕ್ಕೆ ಆರಂಭ ಮಾಡಿದ್ರು. ಅದ್ರ ಮೇಲೆ ಕೈ ಇಟ್ಟು ಹೇಳಿದ್ರು, ದೇವ್ರೇ, ನನ್ನ ಮಗನ ಫೋಟೋ ಬರೋದಾದ್ರೆ, ನನ್ನ ಮಗನ ಹೆಸರು ಬರೋದಾದ್ರೆ, ಪೇಪರಲ್ಲಿ ಬರೋದಾದ್ರೆ, ಅದು ನಿಮ್ಮ ಸೇವಕನಾಗಿ ಬರಬೇಕು, ಕ್ರಿಕೆಟ್ ಪಟುವಾಗಿ ಬರಬಾರ್ದು ಅಂತ. ನನಗಿದು ಗೊತ್ತಿಲ್ಲ. ನಮ್ಮಮ್ಮ ಕಣ್ಣೀರಿನಿಂದ ಎಲ್ಲ ದಿನ ಪ್ರಾರ್ಥನೆ ಮಾಡೋರು. ನನಗೆ ಯೇಸು ಸ್ವಾಮಿ ಮೇಲೆ ಪ್ರೀತಿ ಯಾವಾಗ ಬರುತ್ತೆ ಗೊತ್ತಾ? ನನಗೆ ಸೆಲೆಕ್ಷನ್ಸ್ ಬಂದಾಗ ಯೇಸು ಸ್ವಾಮಿ ಮೇಲೆ ಬಹಳ ಪ್ರೀತಿ ಬರುತ್ತೆ. ಇಲ್ಲಾದ್ರೆ ಒಂದೇ ಒಂದು ನಿಮಿಷ ಯೇಸು ಸ್ವಾಮಿ ಕೊಟ್ಟು ಚುಂಬನ ಕೊಟ್ಟು ಹೋಗ್ಬಿಡ್ತಿದ್ದೆ. ನಾವು ಕಲ್ತಿದ್ದಷ್ಟೇ. ಬೈಬಲ್ ನಮ್ಮ ಮನೆ ಸ್ಟ್ಯಾಂಡ್ ಅಲ್ಲಿ ಇರೋದೇ ವಿನಃ ಕೆಳಗಡೆ ಇಳಿಯೋದೇ ಇಲ್ಲ. ಬೆಳಿಗ್ಗೆ 2 ಮೇಣದ ಬತ್ತಿ, ಸಂಜೆ 2 ಮೇಣದ ಬತ್ತಿ ಡೈಲಿ ನಮ್ಮಮ್ಮ ಉರಿಸ್ತಾ ಇದ್ರು. ರಕ್ಷಣೆ ಹೊಂದಿದ ಮೇಲೆ ಈಗ ಮೇಣದ ಬತ್ತಿ ನಿಂತೋಯ್ತು, ಸ್ಟ್ಯಾಂಡಲ್ಲಿ ಬೈಬಲ್ ಕೆಳಗಡೆ ಬಂದ್ಬಿಡ್ತು. ಪಾಸ್ಟರ್ಗಳು ಮನೆಗೆ ಬರೋರು, ಸುವಾರ್ತಿಕರು ಮನೆಗೆ ಬರೋರು, ವಾಕ್ಯ ಹೇಳ್ಕೊಡೋರು. ಪಾಸ್ಟರ್ಗಳು ಬರ್ತಾ ಇದ್ದಾರೆ ಅಂತ ಕಾಣ್ತಿದ್ದಾಗಲೇ ನಾನು ಎಸ್ಕೇಪು ಓಡಾಡ್ಬಿಡ್ತಿದ್ದ, ಕೈ ಸಿಗ್ತಿರ್ಲಿಲ್ಲ. ಕೆಲವರೆಲ್ಲ ಯೋಚನೆ ಮಾಡ್ತಿದ್ದಾರೆ, ಪಾಸ್ಟರ್ ನನ್ನ ವಿಷಯನ ಹೇಳಂಗಿದ್ದಾರಲ್ಲ ಅಂತ. ನಾನು ನಿಮ್ಮಲ್ಲಿ ಒಬ್ಬನಾಗಿದ್ದೆ. ನಮ್ಮಮ್ಮ ಪ್ರಾರ್ಥನೆ ಮಾಡ್ತಾ ಇರೋರು. ನನಗೆ ಯೇಸು ಸ್ವಾಮಿ ಮೇಲೆ ಪ್ರೀತಿ ಬರೋದು ಸೆಲೆಕ್ಷನ್ಗೆ ಹೋಗೋ ಟೈಮಲ್ಲಿ. ಇಂಪಾರ್ಟೆಂಟ್ ಸೆಲೆಕ್ಷನ್ಸ್ ಭಾಳ. ಅವಾಗ ಎಲ್ಲಾದರೂ ಲೈಫ್ ಸೆಟ್ಲ್ ಆಗಬೇಕಂದ್ರೆ ಫಸ್ಟ್ ಬ್ಯಾಂಕಲ್ಲಿ ಒಂದು ಪ್ಲೇಯರ್ ಆಗಿ, ಫಸ್ಟ್ ಡಿವಿಷನ್ ಪ್ಲೇಯರ್ಸ್ ಎಲ್ಲ ಬ್ಯಾಂಕ್ ಪ್ಲೇಯರ್ಸ್ ಇರ್ತಾರೆ. ನನಗೂ ಕೆನರಾ ಬ್ಯಾಂಕಲ್ಲೂ, SBIಯಲ್ಲೂ, ವೀಲ್ ಅಂಡ್ ಆಕ್ಸಲಲ್ಲಿ, ಹೀಗೆ ಅನೇಕ ಸಿಂಡಿಕೇಟ್ ಬ್ಯಾಂಕ್, ಅವಾಗ ಸಿಂಡಿಕೇಟ್ ಬ್ಯಾಂಕ್, ಇಷ್ಟು ಬ್ಯಾಂಕ್ಗಳಲ್ಲಿ
ನನಗೆ ಕೆಲಸಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇರುವಂಥ ಸಂದರ್ಭ. ಸೆಲೆಕ್ಷನ್ ನಡೀತಾ ಇದೆ. ನಮ್ಮಮ್ಮ ಹತ್ರ ನಾನು ಹೋಗಿ ಹೇಳಿದೆ, ನೋಡು ನನಗೆ ಭಾಳ ಇಂಪಾರ್ಟೆಂಟ್ ಸೆಲೆಕ್ಷನ್ ಇದೆ, ಪ್ರಾರ್ಥನೆ ಮಾಡ್ಕೋ, ಇವತ್ತೇನೋ ಸೆಲೆಕ್ಟ್ ಆಗಿಬಿಟ್ರೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ, ಪ್ರಾರ್ಥನೆ ಮಾಡ್ಕೋ ಅಂತ. ನಮ್ಮಮ್ಮ ಹೇಳೋದು, ಆಯ್ತು ಹೋಗು, ನಾನು ಮಾಡ್ಕೊತೀನಿ, ಪ್ರಾರ್ಥನೆ ಮಾಡ್ಕೊತೀನಿ ಅಂತ. ನನಗೆ ಎಲ್ಲಿಲ್ಲದಾಗ ಓವರ್ ಕಾನ್ಫಿಡೆಂಟು. ಪರ್ಫಾರ್ಮೆನ್ಸ್ ಇದೆ, ಪೇಪರ್ ಕಟ್ಟಿಂಗ್ ಇದೆ, ನನ್ನ ಹೆಸರಿದೆ, ಎಲ್ಲ ಚೆನ್ನಾಗಿ ಲೀಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೆಲೆಕ್ಷನ್ ನನ್ನ ಸ್ನೇಹಿತರೆಲ್ಲ ಹೇಳ್ತಾರೆ, ನೀನು ಸೆಲೆಕ್ಟ್ ಆಗ್ತೀಯ ಬಿಡೋ, ನಿಂದೇನು ತಪ್ಪು, ನಿಂದೇನು ಇದಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಸತಿ ಅಂತ ಹೇಳೋರು. ಇದು ಕೇಳಿದಾಗ ಇನ್ನೊಂದು ಹೆಜ್ಜೆ ಮೇಲಕ್ಕೆ ಹೋಗ್ತಾ ಇದೆ, ನನಗೆ ಸೆಲೆಕ್ಟ್ ಆಗ್ಬಿಡ್ತೀನಿ ಅಂತ. ನಮ್ಮ ಅಮ್ಮನ ಪ್ರಾರ್ಥನೆ ಅದರ ಬಲ ಕೇಳಿದಾಗ ನಿಶ್ಚಯವಾಗ್ಲೂ ಸೆಲೆಕ್ಟ್ ಆಗ್ತೀನಿ ಅಂದ್ಕೊಂಡೆ. ಆ ಕಾನ್ಫಿಡೆಂಟಲ್ಲಿ ಸೆಲೆಕ್ಷನ್ಗೆ ಹೋದಾಗ ಎಲ್ಲರಿಗೂ 1 ರೌಂಡು 2 ರೌಂಡು ಬೌಲಿಂಗ್ ಮಾಡಿಸೋರು. ನಾನು ಫಾಸ್ಟ್ ಬೌಲರು. 1 ರೌಂಡು 2 ರೌಂಡು ಬೌಲಿಂಗ್ ಮಾಡಿಸೋರು. ನನಗೆ 10-11 ರೌಂಡ್ ಬೌಲಿಂಗ್ ಮಾಡಿಸೋರು. ಅವ್ರು ಹೇಳೋ ರೀತಿಯಲ್ಲೆಲ್ಲ ಮಾಡ್ತಾ ಇದ್ದೆ. ಬೌನ್ಸರ್ ಹಾಕು ಅಂದರೆ ಬೌನ್ಸರ್ ಹಾಕ್ತಿದ್ದೆ, ಔಟ್ ಸ್ವಿಂಗರ್ ಮಾಡೋ ಅಂದರೆ ಔಟ್ ಸ್ವಿಂಗರು, ಇನ್ ಸ್ವಿಂಗರ್ ಹೊಡಿ ಅಂದರೆ ಇನ್ ಸ್ವಿಂಗರು, ಯಾರ್ಕರ್ ಮಾಡೋ ಅಂದರೆ ಯಾರ್ಕರು. ಅವ್ರು ಏನು ಕೇಳ್ತಾ ಇದ್ರು ಅದೆಲ್ಲ ಮಾಡಿ ತೋರಿಸ್ತಾ ಇದ್ದೆ. ಅವ್ರು ನನಗೆ ರಿಜೆಕ್ಟ್ ಮಾಡೋ ಅಂಥದ್ದು ಎಂಥದ್ದು ನಾನಂತೂ ಕಾಣಲಿಲ್ಲ. ನನ್ನ ಸ್ನೇಹಿತರೆಲ್ಲ ಹೇಳೋರು, ಈ ಸಾರಿ ರವಿನ ಟೀಮ್ ಲೀಡ್ ಮಾಡೋದು, ಅವನು ಸೆಲೆಕ್ಟ್ ಆಗಿಬಿಡ್ತಾನೆ ಅಂತೆಲ್ಲ ಹೇಳುವಾಗ ಈ ಒಣ ಹೆಮ್ಮೆ ನಮ್ಮನ್ನು ಇನ್ನೊಂದು ಸ್ವಲ್ಪ ಮೇಲೆ ಕಿತ್ಕತ್ತೆ. ಅದರ ಲಿಸ್ಟ್ ಅನೌನ್ಸ್ ಮಾಡುವಾಗ ಫಸ್ಟ್ ಲಿಸ್ಟಲ್ಲೇ ನನ್ನ ಹೆಸರು ಔಟ್, ನನ್ನ ಹೆಸರು ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ಪ್ರಿಯರೇ, ಎಷ್ಟು ಕೋಪ ಬರೋದು ಅಂದರೆ ಆ ಬ್ಯಾಟ್ ತಗೊಂಡು ಸೆಲೆಕ್ಟರ್ಸ್ ತಲೆಗೆ ಹೊಡೆಯೋಣ ಅಷ್ಟು ಕೋಪ ಬರೋದು. ಆದರೆ ಅವ್ರನ್ನೇನಾದರೂ ನಾವು ಮುಟ್ಬಿಟ್ರೆ ನಮ್ಮ ಕೆರಿಯರ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ಬಿಡ್ತಾರೆ. ಮತ್ತೆ ನಾವು ಜನ್ಮದಲ್ಲಿ ಮತ್ತೆ ಮೇಲೆ ಬರೋಕ್ಕಾಗಲ್ಲ, ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ಬಿಡ್ತಾರೆ. ಬಡವನ ಕೋಪ ದವಡೆ ಮೂಲ ಅಂದಂಗೆ ಕೋಪ ಎಲ್ಲ ನನ್ನ ದವಡೆಯಲ್ಲಿ ನಾನೇ ಹಾಕ್ಕೊಂಡು ಮನೆಗೆ ಬರ್ತಾ ಇದ್ದೆ. ಬಂದ ತಕ್ಷಣ ನಮ್ಮಮ್ಮ ಕೇಳೋರು, ಸೆಲೆಕ್ಟ್ ಆದೇನೋ? ನಾನು ನಿರಾಶೆಯಿಂದ ಈಗಂತಿದ್ದೆ. ನಮ್ಮಮ್ಮ ಆ ಕ್ಷಣದಲ್ಲಿ ಅಲ್ಲೇಲೂಯಾ ಅನ್ನೋರು. ನನಗೆ ಆಶ್ಚರ್ಯ, ಯಾಕೆ ಅಲ್ಲೇಲೂಯಾ ಹೇಳಿದೆ ಅಂತ. ಅಯ್ಯೋ ಮಗನೇ ಸೋತೋಯ್ತು, ಸೆಲೆಕ್ಟ್ ಆಗಲಿಲ್ಲ, ನಾನು ದುಃಖ ಪಡ್ಬೇಕಲ್ಲ, ಅಲ್ಲೇಲೂಯಾ ಅನ್ನೋರು. ನನಗೆ ಬಹಳ ಆಶ್ಚರ್ಯ, ಯಾಕೆ ಅಲ್ಲೇಲೂಯಾ ಹೇಳಿದೆ ಅಂತ. ಅವಾಗ ನಮ್ಮಮ್ಮ ಸೀಕ್ರೆಟ್ ಹೇಳ್ತಾರೆ, ನೀನು ಹೋದಾಗಿಂದ ಒಂದು ತೊಟ್ಟು ನೀರು ಕುಡಿದಿರೆ ನಾನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಿದ್ದೇವೆ, ನೀನು ಸೆಲೆಕ್ಟ್ ಆಗಬಾರ್ದು ಅಂತ. ನೀನು ಚಪ್ಪಾಳೆ ತಡ್ತೀರ, ಏನು ಖುಷಿ ನೋಡ್ರಿ ಅವ್ರಿಗೆ. ಆದರೆ ನಾನು ಕೋಪ ಉಕ್ಕು ಬರೋದು. ದುಶ್ಮನ್ ಕಿದರಾಯ ಅಂದರೆ ಬಗಲ್ ಮೇ ಆಗಿ ಅಂತಾರೆ ಹಿಂದಿಯಲ್ಲಿ. ನಮ್ಮಮ್ಮ ನನಗೆ ದುಶ್ಮನಾಗಿ ಕಂಡ್ರು. ಎಲ್ಲ ಯಾವ ಮಕ್ಕಳು ಉದ್ಧಾರ ಆಗೋದು ವಯಸ್ಸನ್ನ ತಾಯಿದಿರು, ನೀನು ನನಗೆ ಶತ್ರುವಾಗಿದೆಯಾ ಅಂತ ಹೇಳಿ ನಮ್ಮಮ್ಮನ ಜೊತೆ ಜಗಳಕ್ಕೆ ಕಾಲು ಎಳೀತಿದ್ದೆ. ಅವತ್ತಿಂದ ತೀರ್ಮಾನ ಮಾಡಿದೆ, ನಮ್ಮಮ್ಮ ನನಗೆ ಶತ್ರು ಆಗಿರೋದ್ರಿಂದ ಅವಳನ್ನ ಯಾವ ರೀತಿ ಎಲ್ಲ ಗೋಳು ಇಕ್ಕೊಳಕ್ಕೆ ಸಾಧ್ಯನೋ ಆ ರೀತಿ ಗೋಳು ಇಕ್ಕೋತೀನಿ ಅಂತ. ಬೇಡ ಅಂದ್ರೆ ಬೇಕು ಅಂತ ಮಾಡ್ತಿದ್ದೆ, ಹೋಗ್ಬೇಡ ಅಂದ್ರೆ ಹೋಗೇ ಹೋಗ್ತಿದ್ದೆ, ಹೋಗು ಅಂದ್ರೆ ಹೋಗಲ್ಲ ಅಂತಿದ್ದೆ, ಎಲ್ಲ ಉಲ್ಟಾ ಮಾಡ್ತಿದ್ದೆ. ನಮ್ಮಮ್ಮ ನೋಡೋವರೆಗೂ ನೋಡ್ಬಿಟ್ಟು ಹೇಳಿದ್ರು, ಇನ್ನು ನಿನ್ನ ತಂಟೆಗೆ ನಾನು ಏನಕ್ಕೂ ಬರಲ್ಲ, ನನಗೆ ಒಬ್ಬನ ಕೈಲಿ ಒಪ್ಪಿಸಕ್ಕೆ ಗೊತ್ತು, ಅವನ ಕೈಲಿ ಒಪ್ಪಿಸಿ ಪ್ರಾರ್ಥನೆ ಮಾಡ್ತೀನಿ ಅಂತ. ಹಾಗೆ ನನ್ನ ತಾಯಿಯ ಕಣ್ಣುನೀರು ಪ್ರಾರ್ಥನೆ ಫಲವಾಗಿ ಅನೇಕ ಸ್ಥಳಗಳಲ್ಲಿ ನಾನು ಸೆಲೆಕ್ಷನ್ಗೆ ಹೋಗಿ ಸೋತು ನಿರಾಶೆಗೊಳಗಾಗಿ ಕೆಲಸ ಇಲ್ಲ, ಭವಿಷ್ಯ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲದಿರೆ
ಬಹಳ ನಿರಾಶೆಗೆ ಒಳಗಾಗಿರುವಾಗ ಒಂದು ದಿನ ದೇವರ ಎನ್ಕೌಂಟರ್ ನನಗುಂಟಾಯಿತು. ಅವತ್ತು ದೇವರು ನನ್ನೊಟ್ಟಿಗೆ ಮಾತನಾಡಿ ಪ್ರವಾದಿಯ ಪ್ರವಚನಗಳನ್ನ ಎಷ್ಟು ಕೇಳುತ್ತಿದ್ದೆ, ಯಾವುದೂ ನನ್ನ ಹೃದಯಕ್ಕೆ ತಗಲುತ್ತಾ ಇರಲಿಲ್ಲ. ಆದರೆ ಆ ದಿನ ಪ್ರವಾದಿಯಾಗಿ ಒಂದು ಬಾಲಕನು, 17 ವರ್ಷ ಪ್ರಾಯವುಳ್ಳ ಬಾಲಕನು, ಇವತ್ತು ಶ್ರೇಷ್ಠ ಅಪೊಸ್ತಲರಾಗಿ ಸೇವೆ ಮಾಡ್ತಿರುವಂತ ಪಾಸ್ಟರ್ ಅನಿಸನ್ ಕೆ ಸ್ಯಾಮ್ಯುಯಲ್ ಅವರು ಅವತ್ತು ನನಗೆ ಕರೆದುಬಿಟ್ಟು, ಬ್ರದರ್, ದೇವರು ನನ್ನ ಹತ್ರ ನಿಮಗೊಂದು ಆಲೋಚನೆ ಕೊಡ್ತಾ ಇದ್ದಾರೆ ಅಂತ. ಅವತ್ತು ಹೇಳಪ್ಪ, ಯಾರ್ಯಾರೋ ಹೇಳಿದಾರೆ, ನೀನು ಹೇಳು ಅಂತ. ನೋಡ್ರಿ, ಅಲ್ಲಿ ನಿಂತ್ಕೊಂಡೆ. ಅವರು ಪ್ರಬೋಧನೆ ಸ್ಟಾರ್ಟ್ ಮಾಡಿದ್ದೆ ತಡ, ನಿಂತವನ ಮೊಣಕಾಲು ಹಾಕದೆ ಕಣ್ಣಲ್ಲಿ ಕಣ್ಣೀರು ಹೊಳೆ ಹರಿಯುವ ರೀತಿಯಲ್ಲಿ ಹರಿಯೋದಕ್ಕೆ ಆರಂಭವಾಯಿತು. ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಶಾರೀರಿಕವಾಗಿ ಪುಷ್ಟಿಯಾಗಿರ್ತೀವಿ, ಮಾನಸಿಕವಾಗಿ ತುಂಬ ಇಮೋಷನಲ್ ಆಗಲ್ಲ. ಸೋತ್ರು ಹೋಗಿ ಬಿರಿಯಾನಿ ತಿಂತಿದ್ವಿ ತಿಮೋತಿ, ಸೋತ್ಬಿಟ್ಟು ಹೋಗಿ ಬಿರಿಯಾನಿ ತಿಂತಿದ್ವಿ. ಯಾಕಂದರೆ ಇವತ್ತು ಸೋತ್ವಿ ನಾಳೆ ಗೆಲ್ತೀವಿ ಅಂತ. ನೀವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ರಿ, ಇಂಡಿಯಾ ಗೆದ್ರೆ ಪಟಾಕಿ ಹೊಡಿತಾರೆ, ಪಾಕಿಸ್ತಾನದಲ್ಲಿ ಟಿವಿಗಳನ್ನೆಲ್ಲ ಹೊಡಿತಾರೆ, ಟಿವಿ ಎಲ್ಲ ಹೊಡೆದಾಕ್ತಾರೆ, ಪ್ಲೇಯರ್ಸ್ ಮನೆಗಳು ಗ್ಲಾಸ್ ಎಲ್ಲ ಹೊಡೆದಾಕ್ತಾರೆ, ಜನ ಇಮೋಷನಲ್ ಆಗ್ತಾರೆ. ಆದರೆ ಅವ್ರಿಗೆ ಆರಾಮಾಗಿ ಕುಡಿದು ತಿಂದು ಎಲ್ಲ ಬಿದ್ದಿರ್ತವೆ. ನಾವು ಅದೇ ರೀತಿ ಬೆಳೆದವರು. ಆದರೆ ಅವತ್ತು ಆ ಎನ್ಕೌಂಟರ್ ಆದಾಗ ದೈವ ಶಬ್ದಕ್ಕೆ ನನ್ನ ಶರೀರ ನಡುಗಕ್ಕೆ ಆರಂಭವಾಯಿತು, ಕಣ್ಣಲ್ಲಿ ನೀರು ಬರಕ್ಕೆ ಆರಂಭವಾಯಿತು. ಯಾರು ನೋಡಬಾರ್ದಂತ ಖರ್ಚಿಗೆ ತಗೊಂಡು ವೇಗವಾಗಿ ಒರೆಸ್ಕೊಳ್ತಾ ಇದೆ. ಆದರೂ ನನ್ನ ಕಣ್ಣಲ್ಲಿ ನೀರು ಬರಲಿಕ್ಕೆ ಆರಂಭವಾಯಿತು. ಅವತ್ತು ನನಗೆ ಅರ್ಥ ಆಯಿತು, ಇದು ಸಾಧಾರಣವಾದ ಶಬ್ದವಲ್ಲ, ಇದು ದೈವ ಶಬ್ದ. ಅವತ್ತು ಮೊಣಕಾಲು ಮಡಿಸಿದೆ. ಅವತ್ತಿಂದ ಇವತ್ತುವರೆಗೂ ಈ ಸತ್ಯವೇದ ಗ್ರಂಥವನ್ನ ಹೊರೋದಕ್ಕೆ ದೇವರ ಭಾಗ್ಯವನ್ನ ಕೊಟ್ಟನು. ಭೂಮಿಯ 6 ಭೂಖಂಡಗಳನ್ನು ಸುತ್ತಿ ದೇವರ ವಾಕ್ಯವನ್ನು ಸಾರೋದಕ್ಕೆ ನನ್ನನ್ನು ದೇವರು ಉಪಯೋಗಿಸ್ತಾ ಇದ್ದಾನೆ. ಒಂದು ತಾಯಿಯ ಕಣ್ಣ ನೀರು ಪ್ರಾರ್ಥನೆಯ ಪ್ರತಿಫಲ. ಅದರಿಂದಲೇ ದೇವರು ತನ್ನ ಸಂಕಲ್ಪದ ಮೇರೆಗೆ ಕರೆದು ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತಾನೆ. ನಿಮ್ಮನ್ನ ದೇವರು ಕರೆದ್ರೆ ನಿಮ್ಮ ಕಾರ್ಯಗಳು, ನಿಮ್ಮ ವಿಷಯಗಳು ಏನೇ ಆಗಿರಲಿ, ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ದೇವರು ಅತಿಶಯವಾಗಿ ನಿಮ್ಮನ್ನು ದಾರಿ ನಡೆಸ್ತಾನೆ. ಸತ್ಯವೇದ ಗ್ರಂಥ ಹೀಗೆ ಹೇಳುತ್ತೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 10ನೇ ವಚನ ಹೀಗೆ ಹೇಳುತ್ತೆ, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಆತನ ನಿರ್ಮಾಣ. ನಾನು ನೀವು ದೇವರ ಉದ್ದೇಶ ಇಲ್ಲದೆ ಜನಿಸಿದವರಲ್ಲ, ಮಂಗನಿಂದ ಮಾನವರಾದವರಲ್ಲ. ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ನಮ್ಮ ಮೊದಲನೇ ದಿವಸ ನಮ್ಮ ಕೊನೆಯ ದಿವಸವನ್ನ ತನ್ನ ಪುಸ್ತಕದಲ್ಲಿ ಬರೆದವನೊಬ್ಬ ನಿರ್ಮಾಣಿಕನಿದ್ದಾನೆ. ಅವನ ಹೆಸರು ಯೇಸು. ನಾವು ಅವನ ನಿರ್ಮಾಣ. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನಲ್ಲಿ ನಾವು ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನ ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ನಾವಾಗಿಲ್ಲಿ ಬಂದಿದ್ದಲ್ರಿ. ಇವತ್ತು ನಾವು ಏನಾದರೂ ಆಗಿದ್ರೆ ಅದು ದೇವರ ಕೃಪೆ. ಇವತ್ತು ನಾವು ಜೀವಂತವಾಗಿ ಉಳಿದಿರೋದು ದೇವರ ಕರುಣೆಯಿಂದ. ಅದಕ್ಕೆ ಪ್ರಲಾಪಗಳ ಪುಸ್ತಕ 3:22 ಹೇಳುತ್ತದೆ, ನಾವು
ನಾಶವಾಗದೆ ಉಳಿದಿರೋದು ದೇವರ ಕರುಣೆಯಿಂದ. ಅದು ಒಬ್ಬರು ಬೀದರ್ನಲ್ಲಿ ಯಾರಾದ್ರೂ ಇದ್ರೆ ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೋವಿಡ್ ಬಂದಾಗ, ಮಾರಕರವಾದ ರೋಗಗಳು ಬಂದಾಗ ಎಷ್ಟೋ ಜನರು ಈ ಲೋಕವನ್ನು ಬಿಟ್ಟು ಯಾತ್ರೆ ಮಾಡಿದ್ರು. ಪ್ರತಿನಿತ್ಯ ಕೇಳುವಂತ ವಾರ್ತೆಗಳು, ವರ್ತಮಾನಗಳು ನಮ್ಮನ್ನು ಭಯಪಡಿಸುತ್ತೆ, ನಮ್ಮನ್ನ ಬೆಚ್ಚು ಬೀಳಿಸುತ್ತೆ. ಇವತ್ತು ಯಾವ ದೋಷ ಇಲ್ಲದೆ ನಮ್ಮನ್ನ ಪರಿಪಾಲನೆ ಮಾಡಿ 3 ಹೊತ್ತು ಆಹಾರ, ತಲೆ ಒಂದು ಸೂರು, ಶಾರೀರಿಕವಾದ ಆರೋಗ್ಯ, ಆಯುಸ್ಸನ್ನ ಕೊಟ್ಟು ಇಲ್ಲಿ ಕರೆದುಕೊಂಡು ಬಂದಿರೋದು ಸೂತ್ರದಲ್ಲಿ ಸ್ತೋತ್ರ ಹೇಳು ಹೋಗೋದಕ್ಕಲ್ಲ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಮನವೇ ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನನ್ನ ಸರ್ವೇಂದ್ರಿಯಗಳೇ ಆತನನ್ನ ಕೊಂಡಾಡು. ಸಮಸ್ತ ರೋಗಗಳನ್ನು ವಾಸಿ ಮಾಡಿದ್ದಾನೆ. ಬೇಟೆಗಾರನ ಬಲೆಯಿಂದ ನಮ್ಮನ್ನು ತಪ್ಪಿಸಿದ್ದಾನೆ. ನಾಶಕರವಾದ ಗುಂಡಿಯಿಂದ ನಮ್ಮನ್ನು ಮೇಲಕ್ಕೆತ್ತಿದ್ದಾನೆ. ಸೈತಾನನಿಗೆ ನೀವು ಪ್ರಿಯರಾಗಿರೋದ್ರಿಂದ ಅಲ್ಲ, ಸೈತಾನನಿಗೆ ದೇವರು ಹೇಳಿದ್ರು, ಅವನು ನನ್ನ ಮಗ, ಅವಳು ನನ್ನ ಮಗಳು, ಮುಟ್ಟಬೇಡ. ಅದರಿಂದ ನಾವು ಜೀವಂತವಾಗಿ ಉಳಿದಿದ್ದೇವೆ. ಬೋಲೋ ಯೇಸು ಮಸೀಹಿ. ಯಾವಾಗಲೂ ದೇವರ ಆಲಯದಲ್ಲಿ ಬರುವಾಗ, ದೇವರ ಸಮ್ಮುಖದಲ್ಲಿ ಬರುವಾಗ ನಮ್ಮ ಸಾಮರ್ಥ್ಯ ಅಲ್ಲ, ದೇವರ ಕೃಪೆ, ದೇವರ ಕೃಪೆ ಎಂದು ನೆನೆಸಬೇಕು. ನಮ್ಮನ್ನ ದೇವರು ಉಂಟು ಮಾಡಿರೋದು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ. ಅಪೊಸ್ತಲನಾದಂಥ ಪೌಲನು ಬಹಳ ಸುಂದರವಾಗಿ ಹೇಳ್ತಾನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 12ನೇ ವಚನದಿಂದ ಓದಿದ್ರೆ ಅಲ್ಲಿ ಬಹಳ ಸುಂದರವಾಗಿ ಅಪೊಸ್ತಲನಾದ ಪೌಲನು ಯಾರು? ಗಮಾಲಿಯನ ಪಾದಪೀಠದಲ್ಲಿ ಕಲಿತಂತ ಅಂದಿನ IAS ಆಫೀಸರ್, 3 ಮಾಸ್ಟರ್ ಡಿಗ್ರಿ ಉಳ್ಳವನು, ಗ್ರೀಕ್, ರೋಮ್, ಹೀಬ್ರೂ ಯೂನಿವರ್ಸಿಟಿಗಳಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದವನು, 9 ಕೋಟಿ ಸ್ವತ್ತುಳ್ಳವನು, ಸ್ವಂತ ಹಡಗಿನ ಯಜಮಾನ, ಬೆನ್ಯಾಮಿನ್ ಕುಲದವನು, ಇಸ್ರಾಯೇಲ್ ವಂಶಸ್ಥನು, ರೋಮ ಪೌರತ್ವವುಳ್ಳವನು, ಯೇಸುವಿನ ನಾಮವನ್ನ ಕೂಗಿ ಕರೆಯುವವರನ್ನ ಕೊಂದಾಕೋದಕ್ಕೆ ಅಧಿಕಾರ ಪತ್ರವುಳ್ಳವನು, ಕ್ರಿಸ್ಟಿಯಾನಿಗಳನ್ನ ಮುಗಿಸೋದಕ್ಕೆ ಹೊರಟವನು. ಆದರೆ ಯೇಸುವನ್ನ ಅವನು ಒಮ್ಮೆ ದಮಸ್ಕದ ಹೆಬ್ಬಾಗಿಲಿನಲ್ಲಿ ಭೇಟಿ ಮಾಡಿದ ನಂತರ ಅವನ ಚರಿತ್ರೆ ಬದಲಾವಣೆ ಆಯಿತು. ಅಂದಿನಿಂದ ಅವನು ಯೇಸುವಿನ ಪರಮ ಶಿಷ್ಯನಾದನು. ಯಾವ ಅಧಿಕಾರ ಪತ್ರ ಹಿಡ್ಕೊಂಡು, ಒಂದೇ ಒಂದು ಅಧಿಕಾರ ಪತ್ರ ಹಿಡ್ಕೊಂಡು ಯೇಸುವಿನ ನಾಮ ಉಚ್ಚರಿಸುವ ಸಕಲರನ್ನ ಕೊಂದಾಕೋದಕ್ಕೆ ಹೊರಟವನನ್ನ ದಮಸ್ಕದ ಹೆಬ್ಬಾಗಿಲಿನಲ್ಲಿ ನೀತಿ ಸೂರ್ಯನ ಪ್ರಕಾಶ ಹೊಡೆಯುವುದರ ಮೂಲಕ ಕೆಳಗಡೆ ಬಿದ್ದಂತ ಈ ಪೌಲನು, ತರ್ಷೀಷನ ಸೌಲನು 3 ದಿವಸ ಕಣ್ಣು ಕಾಣದವನಾಗಿದ್ದ. ಅವನು ಕೆಳಗಡೆ ಬಿದ್ದ ತಕ್ಷಣ ಒಂದು ಪ್ರಶ್ನೆ ಕೇಳ್ತಾನೆ, ಕರ್ತನೇ ನೀನು ಯಾರು? ಕರ್ತನೇ ನೀನು ಯಾರು? ಆ ಪದ ಒಂದು ಸ್ವಲ್ಪ ಶ್ರದ್ಧೆ ಕೊಡ್ರಿ ಪ್ರಿಯರೇ. ಕರ್ತನೇ ಅಂದ್ರೆ ಏನರ್ಥ? ನನ್ನ ಜೀವನದ ಸಕಲ ಕರ್ತೃತ್ವವನ್ನು ನಡೆಸೋದಕ್ಕೆ ಸಾಮರ್ಥ್ಯ ಉಳ್ಳವನ ಕರ್ತನು. ಸ್ತೋತ್ರ ಹೇಳಿಲ್ಲ ನೋಡ್ರಿ. ನಮ್ಮ ಜೀವಿತದ ಸಕಲ ಕರ್ತೃತ್ವವನ್ನ ನಡೆಸೋದಕ್ಕೆ ಯೋಗ್ಯತೆ ಉಳ್ಳವನು ಅಂದ್ರೆ ಸೃಷ್ಟಿಕರ್ತನು, ಜ್ಞಾನವಂತನು, ಸರ್ವಶಕ್ತನು,
ಸರ್ವವ್ಯಾಪಿಯಾಗಿರುವ ಅವನಿಗೆ ಕರೆಯುವ ಹೆಸರೇ ಕರ್ತನು. ಇವನಿಗೆ ಅರ್ಥವಾಯಿತು, ಅಧಿಕಾರ ಪತ್ರದಲ್ಲ, ನನ್ನ ಕರ್ತನು ನೀನು. ನೀನು ಯಾರು ಕರ್ತನೆ? ಯೇಸು ಸ್ವಾಮಿ ಹೇಳಿದ್ರು, ನೀನು ಹಿಂಸಿಸುವ ಯೇಸು ನಾನು. ಅಲ್ಲಿಂದ ಹಿಂಸಕನಾದ, ದೂಷಿಕನಾದ, ನರಹಂತಕನಾದ ತರ್ಷೀಸನ ಸೌಲನನ್ನ ಅಪೊಸ್ತಲನಾದ ಪೌಲನಾಗಿ ಮಾರ್ಪಡಿಸಿದ ದೇವರು. ಒಂದು ಪತ್ರಿಕೆಯನ್ನು ಹಿಡ್ಕೊಂಡು ಹೋದವನನ್ನ ಹೊಸ ಒಡಂಬಡಿಕೆಯಲ್ಲಿ 14 ಪತ್ರಿಕೆಯನ್ನ ಬರೆಯತಕ್ಕಂತೆ ಅಲ್ಲಲ್ಲಿ ಅವನನ್ನ ರೂಪಾಂತರ ಮಾಡಿದವನೇ ನಮ್ಮ ದೇವರು. ಆ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಕೆಲವರನ್ನ ರೂಪಾಂತರ ಮಾಡಲಿಕ್ಕೆ, ಕೆಲ ವ್ಯಕ್ತಿಗಳನ್ನ ಸಂಘರ್ಷಿಸಲಿಕ್ಕೆ, ಕೆಲ ಕುಟುಂಬಗಳನ್ನ ಬಿಡುಗಡೆ ಮಾಡಲಿಕ್ಕೆ ಅವನು ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಈ ಫಿಲಿಪ್ಪ ಪತ್ರಿಕೆ ಅಪೊಸ್ತಲನಾದ ಪೌಲನು ರಚಿಸ್ತಾ ಇರೋದು ಜೀವನದ ಆರಂಭದಲ್ಲ, ತನ್ನ ಜೀವನದ ಕೊನೆಯ ದಿವಸಗಳಲ್ಲಿ ರೋಮ ಕಾರಾಗೃಹದಲ್ಲಿ ಇದ್ಕೊಂಡು ಬರಿತಾ ಇದ್ದಾನೆ. ಈ ಎಪಿಸೋಡ್ ಇದು. ಫಿಲಿಪ್ಪ ಪತ್ರಿಕೆ ಸುಖದ ಸುಪ್ಪತ್ತಿಗೆ ಅಲ್ಲಿ ಬರಿತಾ ಇರೋದಲ್ಲ. ಫಿಲಿಪ್ಪ ಪತ್ರಿಕೆ ತಾನು ರೋಮಾಪುರದ ಕಾರಾಗೃಹದಲ್ಲಿ ಇದ್ಕೊಂಡು ಬರಿತಾ ಇರೋದು. ರೋಮಾಪುರದ ಕಾರಾಗೃಹ ಅಂದ್ರೆ ಒಂದು ದೊಡ್ಡ ಹಳ್ಳದಲ್ಲಿ ಬೆಳಕು ಗಾಳಿ ಬರೋದಕ್ಕೆ ಒಂದೇ ಒಂದು ರಂಧ್ರ ತರ ಇರುತ್ತೆ. ಅಲ್ಲೊಂದು ಕಲ್ಲಿದೆ, ಆ ಕಲ್ಲಲ್ಲಿ ಗುಹೆ ತರ ಅದು. ಅದರಲ್ಲಿ ಬಿದ್ದಿರುವಂತ ಪೌಲನು ಅವನು ಈತನ ಮಧ್ಯೆ ತನ್ನ ಸೇವೆಯನ್ನು ಹಿಂದಿರುಗಿ ನೋಡಿದಾಗ ಅಪೊಸ್ತಲರಲ್ಲಿ ಶ್ರೇಷ್ಠ ಅಪೊಸ್ತಲನಾಗಿ ದೇವರವನನ್ನು ಬದಲಾಯಿಸಿದರು. ಅವನ ನೆರಳು ಬೀಳುವ ಸ್ಥಳದಲ್ಲಿ ರೋಗಿಗಳು ಸೌಖ್ಯವಾಗ್ತಾ ಇದ್ದರು. ಅವನ ಕರವಸ್ತ್ರಗಳನ್ನು ಹಾಕಿದ ಸ್ಥಳದಲ್ಲಿ ರೋಗಿಗಳು ಸೌಖ್ಯವಾಗ್ತಾ ಇದ್ರು. ಅನೇಕ ಕಷ್ಟಗಳಲ್ಲಿ ಹಾದು ಹೋದನು. ಸ್ವಂತ ಜನರಿಂದ ವಿಪತ್ತು, ಅನ್ಯ ಜನರಿಂದ ವಿಪತ್ತು. ಒಂದು ಸಾರಿ ಸತ್ತೋದ ಅಂತ ಹೊಡೆದು ಬಿಸಾಕ್ಬಿಟ್ಟು ಹೋಗ್ಬಿಟ್ರು. ಅವನ ಮರಣವನ್ನು ಮುಖಾಮುಖಿಯಾಗಿ ಕಂಡವನು ಮರಣದ ಪಾರ್ಶ್ವದಿಂದ ಎಲ್ಲ ದೇವರವನನ್ನು ಬಿಡಿಸಿದರು. ಒಂದು ಸತಿ ಹಡಗು ಮುರಿದು 14 ರಾತ್ರಿ ಆಗಲು ಅವನು ರಾತ್ರಿ ನೀರಿನಲ್ಲಿ ಕಳಿಬೇಕಾಯಿತು. ಇಷ್ಟೆಲ್ಲ ಪಡೆದಂತ ಈಗ ಅತಿ ಶಕ್ತನಾಗಿರುವ ಅಪೊಸ್ತಲನು ತನ್ನ ಜೀವನದ ಕೊನೆಯಲ್ಲಿ ರೋಮ ಸರ್ಕಾರದ ಕಾರಾಗೃಹದಲ್ಲಿ ಇದ್ಕೊಂಡು ತಾನು ಫಿಲಿಪ್ಪಿಯರಿಗೆ ಪತ್ರಿಕೆ ಬರೀತಾ ಇದ್ದಾನೆ. ಫಿಲಿಪ್ಪ ದೇಶದಲ್ಲಿರುವ ಸಭೆಗೆ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಅವನು ಹೇಳ್ತಾನೆ, ಪ್ರಿಯರೇ, ಫಿಲಿಪ್ಪ 3:12 ಗಮನಿಸ್ರಿ, ಇಷ್ಟರೊಳಗಾಗಿ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದನೆಂದು ಹೇಳೋದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡ್ಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡ್ತಾ ಇದ್ದೀನಿ ಅಂತ. ನಮ್ಮಲ್ಲೆಲ್ಲ ಓಡ್ತೀವಿ, ಆರಂಭದಲ್ಲಿ ಚೆನ್ನಾಗಿ ಓಡಿದ್ವಿ. ಈಗ ಓಡೋರು ನೋಡ್ಬಿಟ್ಟು ಬಲೆ ಬೇಷ್ ಅಂತ ಕುತ್ಕೊಂಡ್ಬಿಟ್ವಿ ನಾವು. ಕ್ರಿಸ್ತಿಯ ಜೀವಿತ ಆರಂಭ ಅಲ್ಲ, ಹೇಗಿದೆ ಅನ್ನೋದಲ್ಲ. ಕ್ರಿಸ್ತಿಯ ಜೀವಿತ ನೀನು ಹೇಗೆ ಕೊನೆಗೊಳಿಸ್ತೀಯಲ್ಲ, ಫಿನಿಶಿಂಗ್, ಅದು ಇಂಪಾರ್ಟೆಂಟ್, ಅದು ಬಹಳ ಮುಖ್ಯ. ಆರಂಭದಲ್ಲಿ ಅಗಸ ಎತ್ತೆತ್ತು ಹೋಗಿದ್ದಾನಂತೆ. ಕೆಲವರು ಆರಂಭದಲ್ಲಿ ಆವೇಶದಲ್ಲಿ ಭಯಂಕರ ಸೇವೆ, ಹೋಗ್ತಾ ಹೋಗ್ತಾ ರಾಯರ ಕುದುರೆ ಕತ್ತೆ ಆಯ್ತಂತೆ. ಹೋಗ್ತಾ ಹೋಗ್ತಾ ಸೇವಕರು ಆಮೇಲೆ ಗಿವ್ ಸಪೋರ್ಟ್, ಐ ವಿಲ್ ಗಿವ್ ಯು ರಿಪೋರ್ಟ್ ಅಂತ, ರಿಪೋರ್ಟ್ ಸಪೋರ್ಟ್ ಆಗಿ ಬದುಕಬೇಕಾದ ಪರಿಸ್ಥಿತಿ ಬರುತ್ತೆ. ನಾನೊಂದು ಮಾತು ಹೇಳ್ತೇನೆ, ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿ ಇರುವಾಗ
ಕೃತಿಕನನ್ನ ಎಬ್ಬಿಸಿದ್ದಾನೆ. ರೋಗಿಗಳು ಸೌಖ್ಯವಾಗ್ತಾರೆ. ಅನೇಕ ಪತ್ರಿಕೆಗಳನ್ನ ಬರೆದಿರುವ ಪೌಲನು ಅವನು ಹೇಳ್ತಾನೆ, ಇಷ್ಟರೊಳಗೆ ನಾನು ಸಿದ್ಧಿಗೆ ಬಂದನೆಂದು ನಾನೇ ಎಣಿಸೋದಿಲ್ಲ. ಕ್ರಿಸ್ತ ಯೇಸುವಿನಲ್ಲಿ ನಾನು ಹಿಡಿಯಲ್ಪಟ್ಟಿದ್ದೇನೆ. ನನ್ನನ್ನ ಯಾವುದಕ್ಕೋಸ್ಕರ ಹಿಡಿದನು ಅದು ನನಗೂ ಹಿಡಿಯಕ್ಕಾಗುತ್ತದ ಎಂದು ಓಡ್ತಾ ಇದ್ದೇನೆ. ದಟ್ ಮೀನ್ಸ್ ಐ ಆಮ್ ನಾಟ್ ಫಿನಿಶ್ಡ್. ನಾನು ಮುಗಿಸಲಿಲ್ಲ. ನನ್ನ ಕರೆ ಸಾಧಾರಣವಾದದಲ್ಲ. ಆ ಕರೆಗೆ ತಕ್ಕ ಹಾಗೆ ನಾನು ಈಗಲೂ ಓಡ್ತಾ ಇದ್ದೇನೆ. ನಮಗೆಲ್ಲ ಸಣ್ಣ ಒಂದು ಪ್ರಾಬ್ಲಮ್ ಬಂದ್ಬಿಟ್ರೆ ದೇವರಿಗೆ 108 ಪ್ರಶ್ನೆ ಕೇಳ್ತೀವಿ. ಪಾಸ್ಟರ್ ಮನೋಜ್, ಅನೇಕ ಸೇವಕರು ಕೋವಿಡ್ ಸೀಸನ್ನಲ್ಲಿ ನನಗೆ ಕರೆ ಮಾಡಿ ಹೇಳಿದ್ರು, ಅಯ್ಯ ತುಂಬ ಕಷ್ಟ ಆಗ್ತಿದೆ ಅಯ್ಯ, ಅದಕ್ಕೆ ಸೇವೆ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗ್ತೀನಿ ಅಯ್ಯ ಅಂತ. ನಾನು ಹೇಳಿದೆ, ಫಸ್ಟ್ ಹೋಗ್ಬಿಡು ಅಂದೆ. ಯಾಕಂದರೆ ನಿಮಗೊಂದು ಕಥೆ ಹೇಳಿದ್ರೆ ಅರ್ಥ ಆಗುತ್ತೆ. ಕಳ್ಳನನ್ನ ಕಂಡ ನಾಯಿ ಬೊಗಳೋದು ನಿಲ್ಲಿಸೋಲ್ಲ. ಕಳ್ಳನನ್ನ ಕಂಡ ನಾಯಿ ಬೊಗಳೋದು ನಿಲ್ಲಿಸೋದಿಲ್ಲ. ಒಂದು ಕಳ್ಳ ಕದಿಯೋದಕ್ಕೆ, ಒಂದು ಮನೆಯನ್ನು ಕಣ್ಣ ಹಾಕೋದಕ್ಕೆ ಸ್ಕೆಚ್ ಹಾಕಿ ಪ್ಲಾನ್ ಮಾಡಿ ಬಂದ. ಅವನು ಎಲ್ಲರೂ ಮಲಗಿರುವಾಗ ರಾತ್ರಿ ಆ ಕಾಂಪೌಂಡ್ ಎಗರ್ದ. ಅವನಿಗೆ ಗೊತ್ತಿಲ್ಲ ನಾಯಿ ಇದೆ ಅಂತ. ಗೊತ್ತಿಲ್ಲದ್ರೆ ಎಗರಿರೋ ಶಬ್ದ ಕೇಳಿ ಮಲಗಿದ್ದ ನಾಯಿ ಎಚ್ಚರ ಆಯಿತು. ನಾಯಿಗೆ ವಾಸನೆ ಬಂತು ಕಳ್ಳ ಒಳಗಡೆ ಇದ್ದಾನೆ ಅಂತ. ಇದು ಬೊಗಳಕಾರಲ್ಲೂ ಆಯಿತು. ವಾಸನೆ ಹಿಡ್ಕೊಂಡು ಹತ್ರ ಬರಕ್ಕೆ ಸ್ಟಾರ್ಟ್ ಆಯಿತು. ಇವನು ಓಡ್ದ, ನಾಯಿ ಅಟ್ಟಿಸ್ಕೊಂಡ್ಬಂತು. ತಕ್ಷಣ ಪಕ್ಕದಲ್ಲಿದ್ದ ಒಂದು ಮರ ಹತ್ತು ಕುತ್ಬಿಟ್ಟ. ಮರದ ಮೇಲೆ ಕುತ್ಕೊಂಡ್ಬಿಟ್ಟ. ನಾಯಿ ಅವನ ನೋಡಿ ಇಳಿದು ಬಾ ಅಂದ್ರೆ ಬಾ ಹೊರಗಡೆ, ಇಳಿದು ಬಾ ಅಂತ ಅವನು ಅಂತಾನೆ. ಈ ನಾಯಿ ಬೊಗಳೋದು ಕಂಡು ಪಕ್ಕದ ಮನೆ ನಾಯಿನೂ ಬೊಗಳಕ್ಕೆ ಸ್ಟಾರ್ಟ್ ಆಯ್ತು. ಪಕ್ಕದ ಮನೆ ನಾಯಿ ಬೊಗಳೋದು ನೋಡಿ ಅದ್ರ ಪಕ್ಕದ ಮನೆ ನಾಯಿ ಬೊಗಳಕ್ಕೆ ಸ್ಟಾರ್ಟ್ ಮಾಡ್ತು. ಸಂಕ್ಷಿಪ್ತವಾಗಿ ಹೇಳಿದ್ರೆ ಆ ರಸ್ತೆಯಲ್ಲಿರೋ ಎಲ್ಲ ನಾಯಿಗಳು ಬೊಗಳಕ್ಕೆ ಸ್ಟಾರ್ಟ್ ಆಯ್ತು. ಈ ರಸ್ತೆ ನಾಯಿ ಬೊಗಳೋದು ನೋಡಿ ಪಕ್ಕದ ರಸ್ತೆ ನಾಯಿನೂ ಬೊಗಳಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಆ ಏರಿಯಾದಲ್ಲಿರೋ ನಾಯಿಗಳೆಲ್ಲ ಬೊಗಳಕ್ಕೆ ಸ್ಟಾರ್ಟ್ ಆಯ್ತು. ಕಡೆಯಾಗಿ ಬೊಗಳ್ತಿದ್ದಂಥ ನಾಯಿ ಕೇಳ್ತು, ನಾನು ಯಾಕೆ ಬೊಗಳ್ತಾ ಇದ್ದೀನಿ? ಕಡೆಯಾಗಿ ಬೊಗಳ್ತಿದ್ದ ನಾಯಿ ಕೇಳ್ತು, ನಾನು ಯಾಕೆ ಬೊಗಳ್ತಾ ಇದ್ದೀನಿ? ಸುಮ್ಮನೆ ಬೊಗಳ್ತಾ ಇದ್ದೀನಿ, ಸ್ಟಾಪ್ ಮಾಡ್ಬಿಡ್ತು. ಎಲ್ಲ ನಾಯಿಗಳು ಆ ಪ್ರಶ್ನೆ ಕೇಳ್ತು, ನಾನು ಯಾಕೆ ಬೊಗಳ್ತಾ ಇದ್ದೀನಿ? ಎಲ್ಲ ನಾಯಿಗಳಿಗೂ ಆನ್ಸರ್ ಇಲ್ಲ, ನಿಲ್ಲಿಸ್ಬಿಡ್ತು. ಆದರೆ ಕಳ್ಳನನ್ನು ಕಂಡ ನಾಯಿ ಮಾತ್ರ ಬೊಗಳೋದು ನಿಲ್ಲಿಸಲಿಲ್ಲ. ಹಲ್ಲೆಲೂಯಾ. ಯಥಾರ್ಥವಾಗಿ ಯೇಸುವನ್ನ ಕಂಡುಕೊಂಡ್ರೆ ಜೀವವಾಗಲಿ ಮರಣವಾಗಲಿ, ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾನೆ, ಹಲ್ಲೆಲೂಯಾ, ಜೀವವೋ ಮರಣವೋ, ಕಷ್ಟವೋ ದುಃಖವೋ, ಅನ್ನ ಇಲ್ಲದೆ ಇರುವುದೋ ವಸ್ತ್ರ ಇಲ್ಲದೆ ಇರುವುದೋ, ಬರ್ಲಿಕ್ಕಿರುವುದೋ ಬಂದಿರುವುದೋ, ಯಾವುದು ನನ್ನನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯ? ಇವತ್ತು ದೇವರನ್ನ ಕಂಡುಕೊಂಡಿರುವವರು, ಯಥಾರ್ಥವಾಗಿ ಕಂಡುಕೊಂಡಿರುವವರು, ಎಂಥ ಪ್ರತಿಕೂಲಗಳು ಬಂದರೂ ಅವರು ಹಿಂಜರಿದು ಹೋಗೋದಿಲ್ಲ. ಅವರು ಖಂಡನೆಯೊಂದಿಗೆ ನಿಲ್ತಾರೆ. ಕಾರಣ ನಾವು ಲೋಕವನ್ನ ನೋಡಿ ಇಳಿದವರಲ್ಲ, ಈ ಕ್ರಿಸ್ತನ ಹಿಂಬಾಲಕರಾಗಿದ್ದೇವೆ. ಕ್ರಿಸ್ತ್ಯಾನಿ ಅಂದ್ರೆ ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವರು. ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವರು. ಉದ್ದುದ್ದ ಶಿಲ್ಬೆ ಕತ್ತಿಗೆ ಹಾಕೊಂಡು ಬಾಯಿಗೆ ಉಚ್ಚರಿಸಕ್ಕಾಗದೇ ಇರೋ ಹೆಸರು ಇಟ್ಕೊಂಡ್ರೆ ಕ್ರಿಸ್ತ್ಯಾನಿ ಆಗಲ್ಲ. ಬೈಬಲ್ ಪ್ರಮಾಣದಲ್ಲಿ ಬದುಕಬೇಕು. ಆಮೇಲೆ ದೇವರ ವಾಕ್ಯದಲ್ಲಿ ಪೌಲನು ಹೇಳ್ತಾನೆ, ಇಷ್ಟರೊಳಗೆ ನಾನು ಬಿರುದನ್ನು ಪಡ್ಕೊಂಡನು, ಸಿದ್ಧಿಗೆ ಬಂದನೆಂದು ಹೇಳೋದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡ್ಕೊಂಡ್ರು. ದಟ್ ಮೀನ್ಸ್ every call, every invitation, there
ಸ್ವಾರ್ಥಿಕರನ್ನಾಗಿ, ಕೆಲವರನ್ನ ಬೋಧಕರನ್ನಾಗಿ, ಕೆಲವರನ್ನ ಉಪದೇಶಗಳನ್ನಾಗಿ ಅವನು ತನ್ನ ಸಭೆಯ ಸಂತರನ್ನ ಅಭಿವೃದ್ಧಿ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾನೆ. ಇವತ್ತು ದೇವರು ನಿಮ್ಮನ್ನು ಕರೆದಿದ್ದಾನೆ ಎನ್ನುವುದಕ್ಕೆ ಏನು ನಿಶ್ಚಯ? ಪರಲೋಕದ ದೇವರು ಹೇಳುತ್ತಾನೆ, ನೀವಾಗಿ ಬಂದಿದ್ದಲ್ಲ, ದೇವರು ನಿಮ್ಮನ್ನ ಕರೆದನು. ನಿಮ್ಮ ಕುಟುಂಬದಲ್ಲಿ ಅನೇಕರು ಯೋಗ್ಯತೆ ಉಳ್ಳವರು ಇದ್ದಾಗ, ವಿದ್ಯಾಭ್ಯಾಸ ಉಳ್ಳವರು ಇರುವಾಗ ಅವರನ್ನ ಬಿಟ್ಟು ದೇವರು ನಿನ್ನನ್ನ ಕರೆದಿರೋದಾದ್ರೆ ನಿನಗೊಂದು ಉದ್ದೇಶ ಇದೆ. ಅದನ್ನೇ ಪೌಲನು ಹೇಳ್ತಾ ಇರೋದು, ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು. ನಾನು ನೀನು ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು. Come on, somebody shout hallelujah. ಹೊಟ್ಟೆ ಪಾಡು ಬಂದವರಲ್ಲ, ನನ್ನ ಸ್ನೇಹಿತರಲ್ಲ, ಈಗ ರಿಟೈರ್ಡ್ ಆಗ್ಬಿಟ್ರು, ಅವರೆಲ್ಲ ಸಾವಿರಾರು ಕೋಟಿಗೆ ಬಾಳ್ತಾರೆ. ಸತ್ರ ಏನ್ ತಗೊಂಡೋಗ್ತಾರೋ, ಬರುವಾಗ ಬೆತ್ತಲೆ, ಹೋಗುವಾಗ್ಲೂ ಬೆತ್ತಲೆ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯದಲ್ಲಿ ಆಗದಿರಲಿ ನಿನ್ನ ಜೀವನ ಕತ್ತಲೆ. ನಿನ್ನ ಜೀವನ ಕತ್ತಲೆ ಆಗಬಾರ್ದು. ದ ಗ್ರೇಟ್ ಅಲೆಕ್ಸಾಂಡರ್ ಕೇಳಿರ್ಬೋದು ನೀವು, ಮಹಾನಾದ ಅಲೆಕ್ಸಾಂಡರ್. ಅವನೊಂದು ಸಾರಿ ಸಮುದ್ರದ ದಡದಲ್ಲಿ ನಿಂತು ತನಗೆ ಹೇಳ್ತಾ ಇದ್ದಾನೆ, ಏ ಕಡಲೆ, ಕಡಲಿನ ತೀರದಲ್ಲಿ ನಿಂತು ಹೇಳ್ತಾ ಇದ್ದಾನೆ, ಹೇ ಕಡಲೆ, ನೀನು ಒಣನೆಲವಾಗಿದ್ದರೆ ನನ್ನ ಬಾಹುವಿನಿಂದ ನಿನ್ನನ್ನು ನಾನು ಸ್ವಾಧೀನ ಮಾಡಿಕೊಂಡ್ಬಿಡ್ತಿದ್ದೆ ಅಂತ. 33 ವರ್ಷ ಪ್ರಾಯ ಇರುವ ಗ್ರೇಟ್ ಅಲೆಕ್ಸಾಂಡರ್ ತನ್ನ ಜೀವನದಲ್ಲಿ ಮಾರಕರವಾದ ರೋಗದಲ್ಲಿ ಬೆಳೆದು ಸಾಯುವ ಸ್ಥಿತಿಗೆ ಬಂದಾಗ ಅವನ 3 ಕೋರಿಕೆಯನ್ನು ಇಡ್ತಾ ಇದ್ದಾನೆ. ಅವನು ಹೇಳಿದ, ಅವನು ಈ ಕಾನ್ಕರ್ಡ್ ದ ಹೋಲ್ ವರ್ಲ್ಡ್, ಲೋಕವನ್ನು ಎಲ್ಲ ತಾನು ಸ್ವಾಧೀನ ಮಾಡಿಕೊಂಡಿದ್ದವನು ಗ್ರೇಟ್ ಅಲೆಕ್ಸಾಂಡರ್. ಅವನು ಸಾಯುವ ಪರಿಸ್ಥಿತಿಯಲ್ಲಿ ಇರುವಾಗ ಅವನೊಂದು ಮಾತು ಹೇಳ್ತಾನೆ. ತನ್ನ ಅಂತ್ಯ ಸಂಸ್ಕಾರ ಹೇಗೆ ನಡೆಸಬೇಕು ಅಂತ ಅವನೇ ಹೇಳ್ತಾನೆ. ಅವನು ಹೇಳ್ತಾನೆ, ನನ್ನ ಶವದ ಪೆಟ್ಟಿಗೆಯನ್ನು ಹೊರುವವರು ಸಾಧಾರಣ ವ್ಯಕ್ತಿಗಳಾಗಿರಬಾರ್ದು. ನನಗೆ ಯಾರು ಟ್ರೀಟ್ಮೆಂಟ್ ಕೊಟ್ಟರು, ಆಗಿನ ಕಾಲದಲ್ಲಿ ದ ಬೆಸ್ಟ್ ಡಾಕ್ಟರ್ಗಳು, ಬೆಸ್ಟ್ ಸರ್ಜನ್ಗಳು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟರಲ್ಲ, ಆ ಡಾಕ್ಟರ್ಗಳು ನನ್ನ ಶವವನ್ನು ಹೊರಬೇಕು, ನನ್ನ ಶವದ ಪೆಟ್ಟಿಗೆಯನ್ನು ಹೊರಬೇಕು. 2, ಶವ ಸಂಸ್ಕಾರಕ್ಕೆ ಹೋಗುವ ಸಮಾಧಿಯ ಮಾರ್ಗದಲ್ಲೆಲ್ಲ ನಾನಿಷ್ಟು ದೇಶಗಳನ್ನ ಯುದ್ಧದಲ್ಲಿ ಗೆದ್ದು ವಜ್ರ, ವೈಢೂರ್ಯ, ರತ್ನ, ಬಂಗಾರ ಇವುಗಳನ್ನೆಲ್ಲ ಸಂಪಾದನೆ ಮಾಡಿದ್ದೀನಲ್ಲ, ಅದೆಲ್ಲ ರಸ್ತೆಯಲ್ಲಿ ಚೆಲ್ಲಬೇಕು, ಅದೆಲ್ಲ ಚೆಲ್ಲಬೇಕು. 3ನೇದಾಗಿ ನನ್ನ 2 ಕೈಯನ್ನ ಆ ಶವದ ಪೆಟ್ಟಿಗೆಯಿಂದ ಹೊರಗಡೆ ಬಿಡಬೇಕು. ಏನಕ್ಕೆ ಅದು ಹೇಳ್ದ ಅಂದ್ರೆ, ಈ ಲೋಕದಲ್ಲಿ ಎಂಥ ಮಹಾನಾದರೂ ಒಂದು ದಿನ ಸಾಯಲೇಬೇಕು. ಈ ಲೋಕದಲ್ಲಿ ಎಷ್ಟೇ ಘನ ವೈದ್ಯರಿದ್ರು, ಎಂತೆಂಥ ದೊಡ್ಡ ವೈದ್ಯರಿದ್ರು, ಜೀವ ಕೊಟ್ಟವನ ಜೀವವನ್ನು ತೆಗೆದುಕೊಳ್ಳೋದಕ್ಕೆ ಅವನಿಗೆ ಮಾತ್ರನೇ ಅಧಿಕಾರ ಇದೆ ಅಂತ ಲೋಕಕ್ಕೆ ಒಂದು ಸಂದೇಶ ಕೊಡೋದಕ್ಕೆ ಅವನನ್ನು ಟ್ರೀಟ್ ಮಾಡಿದ ಡಾಕ್ಟರ್ಗಳಿಗೆ ಅವನ ಶವಪೆಟ್ಟಿಗೆಯನ್ನು ಹೊರೋದಕ್ಕೆ ಹೇಳ್ದ. 2, ಕೆಲವರು ಚಿಂತೆ, ಹಣ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಐಶ್ವರ್ಯ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ತಪ್ಪು ಕಲ್ಪನೆ ಅದು. ಅವನು ಹೇಳ್ದ, ಇದನ್ನೆಲ್ಲ ಚೆಲ್ಲದಾರಿಗೆ ಜನ ನೋಡ್ಲಿ, ತುಳಿಲಿ. ಏ ಮಹಾನಾದ ಅಲೆಕ್ಸಾಂಡ್ರೆ, ಇದೆಲ್ಲ ಕಾನ್ಕರ್ ಮಾಡಿ, ಸಂಪಾದನೆ ಮಾಡಿ, ಯುದ್ಧ ಮಾಡಿ ಕಳಿಸ್ತೀಯಲ್ಲ, ಹೋಗುವಾಗ ಒಂದೇ ಒಂದು ನೆಕ್ಲೆಸ್ ಆದ್ರೂ ತಗೊಂಡೋಗು, ಒಂದು ಬ್ರೇಸ್ಲೆಟ್ ಆದ್ರೂ ತಗೊಂಡೋಗು, ಬೇಡ ಕಡೆಯ ಒಂದು ಉಂಗುರ ಆದ್ರೂ ತಗೊಂಡೋಗು. ಎಲ್ಲಿ ತಗೊಂಡೋಗೋದು? ಎಲ್ಲ ಇಲ್ಲೇ ಬಿಟ್ಟೋದ. 3ನೇದಾಗಿ
ಬರುವಾಗ ಏನು ತರಲಿಲ್ಲ, ಹೋಗುವಾಗಲೂ ಬರಗೈಯಲ್ಲಿ ಹೋಗ್ತಾ ಇದ್ದೀನಿ ಅಂತ 3 ಸಂದೇಶವನ್ನು ಕೊಟ್ಟರು. ಪ್ರೀತಿಯ ದೇವ ಜನರೇ, ನಾನು ನೀವು ಇಲ್ಲಿ ಆಗಿರೋದು ದೇವರ ಉದ್ದೇಶದ ಮೇರೆಗೆ. We are called to be a purpose. ನಾವು ಒಂದು ಉದ್ದೇಶಕ್ಕಾಗಿ, we are called in his purpose. ಆತನ ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಅದಕ್ಕೆ ಪೌಲನು ಹೇಳ್ತಾನೆ, ನನ್ನನ್ನು ಯಾವುದಕ್ಕೋಸ್ಕರ ಕ್ರಿಸ್ತ ಯೇಸು ನನ್ನನ್ನು ಹಿಡಿದನೋ. ನಾವೆಲ್ಲ ಚಿಂತೆ ಮಾಡ್ತೀವಿ, ನಾವು ದೇವರನ್ನ ಹಿಡ್ಕೊಂಡ್ವಿ ಅಂತ. ಇಲ್ರಿ, ದೇವರು ನಮ್ಮನ್ನ ಹಿಡ್ಕೊಂಡಿದ್ದು. ಸ್ತೋತ್ರ. ಹೇಳದೆ ಇದ್ದಾಗ ಬೀದರ್ನವ್ರಿಗೆ ಅರ್ಥ ಆಗಲಿಲ್ಲ, ತಪ್ಪು ತಿಳುವಳಿಕೆ. ನಾನು ಯೇಸು ಸ್ವಾಮಿ ಬಳಿಗೆ ಬಂದೆ, ಯಾರು ಹೇಳಿದ್ರು? ಅದಕ್ಕೆ ದೇವರ ವಾಕ್ಯ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಹಲ್ಲೆಲೂಯ. ಎಲ್ಲಿಂದ ತೆಗೆದುಕೊಂಡನು? ದೇವರ ವಾಕ್ಯ ಹೇಳುತ್ತೆ, ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ಆತನು ತನಗೋಸ್ಕರ ನಿಮ್ಮನ್ನು ಆರಿಸಿ ತೆಗೆದುಕೊಂಡನು. ಹಲ್ಲೆಲೂಯ. ಪ್ರಕಟಣೆ ಪುಸ್ತಕ ಹೇಳ್ತದೆ, ಸಕಲ ಜನಾಂಗದಿಂದ, ವಂಶಸ್ಥರಿಂದ, ಕುಲದಿಂದ, ಭಾಷಿಕರ ನಡುವೆ ದೇವರಿಗೋಸ್ಕರ ದೇವರು ನಿಮ್ಮನ್ನು ಆರಿಸಿಕೊಂಡನು ಅಂತ. ಇವತ್ತು ದೇವರು ಆರಿಸಿಕೊಂಡವರು ಯಾರಾದರೂ ಇದರ ಒಳಗಡೆ ಇರೋದಾದ್ರೆ, ದೇವರ ಸಂಕಲ್ಪದ ಮೇರೆಗೆ ಯಾರಾದರೂ ಕರೆಯಲ್ಪಟ್ಟವರು ಇರೋದಾದ್ರೆ ಗಟ್ಟಿಯಾಗಿ ಹೇಳ್ರೆ, ಆ ವ್ಯಕ್ತಿ ನಾನಾಗಿದ್ದೇನೆ. Come on somebody, shout hallelujah. ನಾವೇನೋ ಎಣ್ಣೆ ಸುರಿದ ಮಳೆಗೆ ಇವತ್ತು ಮೊಳಕೆ ಹೊಡೆದ ನಾಯಿ ಕೊಡೆಗಳಲ್ಲ, ಅಣಬೆಗಳಲ್ಲ. We are here with the purpose. ಅದರಿಂದಲೇ ಎಷ್ಟೇ ಪೊಳ್ಳು ಬೆದರಿಕೆ ಬಂದ್ರೂ ನಾವು ಎದುರಲ್ಲ. ಕಾಲು ಮುರಿತೀವಿ, ಕೈ ಮುರಿತೀವಿ, ಹಾಕ್ಬಿಡ್ತೀವಿ ಅಂತಾರೆ. ನಾವು ಎದುರಲ್ಲ. ಯಾಕೆ ಗೊತ್ತಾ? ಈ ನಾಮವನ್ನು ಎಷ್ಟು ಒಡೆದು ಅದು ಮತ್ ನೋಡ್ತಾರೋ ಅಷ್ಟು ಪುಟ್ಟದ ಹೇಳುತ್ತಿದ್ದು. ಸ್ತೋತ್ರ. ಹೇಳಲಿಲ್ಲ ನೋಡ್ರಿ. ಒಮ್ಮೆ ಜವಾಹರ್ಲಾಲ್ ನೆಹರು ಒಂದು ಮಾತು ಹೇಳಿದ್ರು, ಯಾರ ತಟ್ಟೆಗಾದ್ರೂ ಹೋಗ್ರಿ, ಕ್ರೈಸ್ತರ ತಟ್ಟೆಗೆ ಮಾತ್ರ ಹೋಗ್ಬೇಡ್ರಿ. ಕೇಳ್ತವ ಇವುಗಳು? ಕೇಳ್ತವ? ಕೇಳಲ್ವೇ? ದೊಡ್ಡವ್ರು ಹೇಳೋ ಮಾತು ಕೇಳಲ್ವೇ? ಅವ್ರು ಅವಾಗಲೇ ಹೇಳಿದ್ರು, ಯಾರ ತಂಟೆಗಾದ್ರೂ ಹೋಗ್ರಿ, ಕ್ರೈಸ್ತರ ತಂಟೆಗೆ ಹೋಗ್ಬೇಡ್ರಿ, ಅವ್ರನ್ನ ಉಪದ್ರವ ಮಾಡಬೇಡ್ರಿ. ಅವರು ಒಂದು ತೊಟ್ಟು ರಕ್ತ ಭೂಮಿಗೆ ಬಿದ್ರೆ ಆ ರಕ್ತ ಮಾತಾಡುತ್ತೆ. ಅದು ಸಾಧಾರಣವಾದ ರಕ್ತ ಅಲ್ಲ, ಅದು ಸಾಧಾರಣವಾದ ರಕ್ತ ಅಲ್ಲ. ಹಲ್ಲೆಲೂಯ. ಆಬೇಲನ ರಕ್ತಕ್ಕಿಂತ ಪ್ರೋಕ್ಷಿತವಾಗಿರುವ ರಕ್ತ, ಶ್ರೇಷ್ಠವಾಗಿರುವ ರಕ್ತ. ಹಲ್ಲೆಲೂಯ. ಅವರು ಅವತ್ತೇ ಹೇಳಿದ್ರು, ಆ ರಕ್ತದಲ್ಲಿ ಎಷ್ಟು ಲಕ್ಷ ಕಣಗಳಿದೆಯೋ, ರಕ್ತಾಣುಗಳಿದೆಯೋ, ಒಂದು ತೊಟ್ಟ ರಕ್ತ ನೆಲಕ್ಕೆ ಬಿದ್ದರೆ ಅಷ್ಟು ಆತ್ಮಗಳು ಉಟ್ಕೋತಾರೆ, ಅಷ್ಟು ಕ್ರೈಸ್ತರು ಉಟ್ಕೋತಾರೆ. ಹಲ್ಲೆಲೂಯ. ಇದು ಹೇಳಿತನದ ಮಾರ್ಗವಲ್ಲ. ಯೇಸು ಸ್ವಾಮಿ ನಮಗೆ ಕೊಟ್ಟಿರುವ ಆತ್ಮ ಹೇಳಿತನದ ಆತ್ಮವಲ್ಲ, ಬರೋ ಶಿಕ್ಷಣ ಮತ್ತು ಧೈರ್ಯದ ಆತ್ಮನಾಗಿರೋದ್ರಿಂದ. ಹಲ್ಲೆಲೂಯ. ನಮ್ಮ ನಾಯಕನ ಸ್ವಾರ್ಥವನಲ್ಲ. ನಾವು ಕ್ರಿಕೆಟ್ ಆಡುವಾಗ KCS ಸ್ಟೇಡಿಯಂ ಅಲ್ಲಿ ನಾವು ಬೋಲ್ ಮಾಡುವಾಗ ತುಂಬಾ ಜನ ವೀಕ್ಷಣೆ ಮಾಡಕ್ ಬರೋರು. ನಾವು ವಿಕೆಟ್ ತೆಗೆದಾಗ ಕುಣಿಯೋರು, ಸಂತೋಷ ಪಡೋರು. ನಾನು ಯೋಚನೆ ಮಾಡ್ತಿದ್ದೆ, ಇವ್ರು ಯಾರು ಕುಡಿಬೇಕು, ನನ್ನ ತರ ವಿಕೆಟ್ ತಪ್ಪಿದ್ದು. ಸೋತ್ರ. ಅವರಿಗೆ ನಮ್ಮ ಟೀಮ್ ವಿನ್ ಆಗ್ತಾ ಇದೆ ಅಂತ. ಸೋತ್ರ. ಇಲ್ಲಿ ಕುಂತಿದ್ದಾರೆ ಕೆಲವರು, ಹರಾಳ್ಳೆ ಹಾಕೊಂಡು ಕೂತವೆ. ಒಂದು ಸೋತ್ರ ಹೇಳಲ್ಲ, ಏನಿಲ್ಲ, ಖಾರ ಪಡೆದವ್ರ ಕೂತವೆ. ಸೋತ್ರ. 2000 ವರ್ಷಗಳ ಹಿಂದೆ ಸೈತಾನನ ತಲೆಯನ್ನ ಸಿಕ್ಸರ್ ಹೊಡೆದಂತ ಯೇಸು ಸ್ವಾಮಿಯ
ಬೈಬಲ್ನಲ್ಲಿ ಪೂರ್ಣ ಜಯಶಾಲಿಗಳು ಅಂತ ಕೊಟ್ಟಿದ್ದಾರೆ. ನಾವು ಯಾರು? ವಿ ಆರ್ ಮೋರ್ ದನ್ ಕಾನ್ಕರರ್ಸ್. ನಾವು ಪೂರ್ಣ ಜಯಶಾಲಿಗಳು. ಬ್ರದರ್ ಮಣಿ, ಪೂರ್ಣ ಜಯಶಾಲಿಗಳು ಅಂದ್ರೆ ಅರ್ಥ ಏನು ಗೊತ್ತಾ? ಮನೋಜ್ ಫಸ್ಟ್ ಬನ್ನಿ. ಪೂರ್ಣ ಜಯಶಾಲಿ ಅಂದ್ರೆ ಮೈಕ್ ಟೈಸನ್ ಗೊತ್ತಾ? ಪಾಪ ನೀವು ಮಾಸ್ಟರ್, ನಾನು ಸ್ಪೋರ್ಟ್ಸ್ ಇಂದ ಬಂದಿದ್ದರಿಂದ ಎಲ್ಲ ಗೊತ್ತು. ಬಾಕ್ಸರ್, ಹೆವಿ ವೇಟ್ ಚಾಂಪಿಯನ್ ಮೈಕ್ ಟೈಸನ್. ಮೈಕ್ ಟೈಸನ್ ಒಂದು ಕಾಲದಲ್ಲಿ ಬಹಳ ಮಿಂಚ್ತಾ ಇದ್ದಂತೆ. ಹೆವಿ ವೇಟ್ ಚಾಂಪಿಯನ್. ಇವಾಂಡರ್ ಹೋಲಿ ಫೀಲ್ಡ್ರ ಕಿವಿ ಕಳೆದವನು ಸೋತ್ರ. ಅವನು ಹೆವಿ ವೇಟ್ ಚಾಂಪಿಯನ್. ಸೋಲೋ ಟೈಮಲ್ಲಿ ಕಿವಿ ಕಳೆದ್ಬಿಡ್ತಾನೆ. ಉದಾಹರಣೆ ಹೇಳ್ತಾ ಇದ್ದೀನಿ. ಮೈಕ್ ಟೈಸನ್ ಅನೇಕ ವಿರೋಧಿಗಳನ್ನ ಫೈಟ್ ಮಾಡಿ ಗೆದ್ದು ಹೆವಿ ವೇಟ್ ಚಾಂಪಿಯನ್ ಆಗ್ತಾನೆ. ಚಾಂಪಿಯನ್ ಆದಾಗ ಒಂದು ದೊಡ್ಡ ಬೆಲ್ಟ್ ಕೊಡ್ತಾರೆ. ಚಾಂಪಿಯನ್, ಹೆವಿ ವೇಟ್ ಚಾಂಪಿಯನ್ ಬೆಲ್ಟ್ ಕೊಡ್ತಾರೆ. ಅವನಿಗೆ ಒಂದು ದೊಡ್ಡ ಸೂಟ್ ಕೇಸಲ್ಲಿ ಹಣ ಕೊಡ್ತಾರೆ, ಡಾಲರ್ಗಳು. ಆಮೇಲೆ ಈಗೆಲ್ಲ ಹಣ ಕೊಡಲ್ಲ, ಈಗೆಲ್ಲ ಚೆಕ್ ಕೊಡ್ತಾರೆ. ಆಮೇಲೆ ಇವನು ಮೈಕ್ ಟೈಸನ್ ಗೆದ್ದ, ತಗೊಂಡ, ಬಹುಮಾನ ತಗೊಂಡ, ಬೆಲ್ಟ್ ತಗೊಂಡ, ನೇರವಾಗಿ ಮನೆಗೆ ಹೋದ. ಇದನ್ನೆಲ್ಲ ತಗೊಂಡೋಗಿ ಹೆಂಡತಿ ಕೈಲಿ ಕೊಡ್ತಾನೆ. ಹೆಂಡತಿ ಕೈ ಕೊಟ್ಬಿಟ್ಟು ಈ ಬೆಲ್ಟು ಚೆಕ್ ಎಲ್ಲ ಕೊಡ್ತಾನೆ. ಅವಳು ಮೋರ್ ದೆನ್ ಕಾನ್ಕರರ್. ಅರ್ಥ ಆಗಲಿಲ್ಲ? ಬೀದರ್ ನಾವು ಟೂಪ್ಲೇಟಿದ್ದೀರಾ? ಇವನು ಹೋರಾಟ ಮಾಡಿದ್ದು, ಇವನು ಫೈಟ್ ಮಾಡಿದ್ದು, ಇವನು ಗೆದ್ದಿದ್ದು, ಇವನು ಚಾಂಪಿಯನು, ಇವನಿಗೆ ರಿವಾರ್ಡ್ ಸಿಕ್ಕಿತ್ತು. ಅದನ್ನ ತಗೊಂಡು ಬಂದು ಮನೆಯಲ್ಲಿ ಸೋತ್ರ ಪಾಯಸ ಮಾಡಿಕೊಂಡು ಇಲ್ಲ ಅನ್ನ ಮಾಡ್ತಾ ಇದ್ದ ಅಡುಗೆ ಮನೆಯಲ್ಲಿದ್ದ ಹೆಂಡ್ತಿನ ಕರೆದಿಟ್ಟು, ಬರ ಇಲ್ಲಿ ತಗೊಳ್ಳೆ, ಇದು ನಿನಗೆ ಕಣೆ ಅಂತ ಕೊಡ್ತಾನಲ್ಲ. ಇವನು ಕಾನ್ಕರರ್, ಅವಳು ಮೋರ್ ದೆನ್ ಕಾನ್ಕರರ್. ಅಂದ್ರೆ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಸೈತಾನನ ತಲೆಯನ್ನ ಚೆಂಡಾಡಿದ ಮೇಲೆ ಅವನು ತನ್ನ ಮಕ್ಕಳಿಗೆ ಅಧಿಕಾರವನ್ನು ಕೊಟ್ಟನು. ಅದರಿಂದಲೇ ನಾವು ಪೂರ್ಣ ಜಯಶಾಲಿಗಳು. ಅವನು ಜಯಶಾಲಿ, ನಾವು ಪೂರ್ಣ ಜಯಶಾಲಿಗಳು. Come on, somebody shout hallelujah. ಅದಕ್ಕೆ ಒಂದೊಂದು ಆರಾಧನೆಗೆ ಬಂದ್ರು ಶಬ್ದ ಇರಬೇಕು. ಶೋಕಗಾನ ಆಡಬೇಡ್ರಿ, ಶೋಕಗಾನ ಆಡಬೇಡ್ರಿ. ಆರಾಧನೆಗೆ ಬಂದ್ರೆ ಉತ್ಸಾಹದ ಧ್ವನಿ ಮಾಡ್ರಿ, ಸಂತೋಷದ ಗಾನ ಆಡ್ರಿ. ಕಾರಣ ಲೋಕದಲ್ಲಿ ನಿಮಗೆ ಕಷ್ಟ ಇದೆ, ಆದರೂ ಲೋಕವನ್ನು ಜಯಿಸಿದವನು ಸದಾ ಕಾಲ ನಮ್ಮ ಸಂಗಡ ಇದ್ದಾನೆ. ನಮ್ಮವರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಮೋರ್ ದೆನ್ ಕಾನ್ಫಿಡೆನ್ಸ್. ಪೌಲನು ಹೇಳ್ತಾನೆ, ಇಷ್ಟರೊಳಗಾಗಿ ನಾನು ಸಿದ್ಧಿಗೆ ಬಂದನೆಂದು ಎಣಿಸ್ಕೊಳ್ಳೋದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕೋಸ್ಕರ ಕ್ರಿಸ್ತ ಯೇಸು ನನ್ನನ್ನು ಹಿಡ್ಕೊಂಡನು ಅಂದ್ರೆ, ಒಂದು ನಿಮಿಷ ಮನೋಜ್ ಮಾಸ್ಟರ್ ಬನ್ನಿ, ನೀವೇ ಇಲ್ಲ ಇದ್ದೀರಾ? ಸ್ತೋತ್ರ. ಮಾಸ್ಟರ್ ಮನೋಜ್ ನನ್ನನ್ನು ಹಿಡ್ಕೊಂಡ್ರಿ. ಈಗ ಯಾರು ಹಿಡಿದಿರೋದು? ಮನೋಜ್ ಹಿಡಿದಿರೋದು. ಆಮೇಲೆ ನಾನು ಹಿಡಿದಿಲ್ಲ. ಸ್ತೋತ್ರ. ನಾನು ಹಿಡಿದಿಲ್ಲ. ಮನೋಜ್ ಬೇಜಾರಾಯಿತು ಅಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ನಾವು ಹಿಡಿಯೋದಕ್ಕೂ ದೇವರು ಹಿಡಿಯೋದಕ್ಕೂ ವ್ಯತ್ಯಾಸ ಇದೆ. ನಾವು ಹಿಡಿದ್ರೆ ಮಗಳ ಮದುವೆ ಆಗೋವರೆಗೂ ಹಿಡ್ಕೊಂಡಿರ್ತೀವಿ, ರೋಗ ಸೌಖ್ಯ ಆಗೋವರೆಗೂ ದೇವರನ್ನ ಹಿಡ್ಕೊಂಡಿರ್ತೀವಿ, ಸಾಲ ತೀರೋವರೆಗೂ ಒಂದು ಕೂಟ ತಪ್ಪಿಸ್ಕೊಳ್ಳೋಣ, ಎಲ್ಲದಕ್ಕೂ ಬರ್ತೀವಿ. ಎಲ್ಲ ಮುಗಿತಾ, ಬಿಡುಗಡೆ ಸಿಗ್ತಾ, ಆಶೀರ್ವಾದ ಸಿಗ್ತಾ ಬಿಟ್ಬಿಡ್ತೀವಿ. ಆಮೇಲೆ ಆದರೆ
ದೇವರು ಯಾರನ್ನಾದ್ರೂ ಹಿಡಿದ್ರೆ ದೇವರು ಯಾರನ್ನಾದ್ರೂ ಹಿಡಿದ್ರೆ ಜಪ್ಪ ಅಂದ್ರೂ ಬಿಡಲ್ಲ. ದೇವರ ಉದ್ದೇಶ ಇವರ ಮೂಲಕ ಏನ್ ಮಾಡಿಸ್ಬೇಕೋ ಅದನ್ನ ನೆರವೇರೋವರೆಗೂ ದೇವರು ಬಿಡಲ್ಲ. ಹಲ್ಲೆಲೂಯಾ. ಅರ್ಥ ಆದವರು ಮಾತ್ರ ಗಟ್ಟಿಯಾಗಿ ಹೇಳ್ರಿ. ಪೌಲನು ಹೇಳ್ತಾನೆ, ನನ್ನನ್ನು ಯಾವುದಕ್ಕೋಸ್ಕರ ಹಿಡಿಕೊಂಡನೋ ಅದು ನನಗೂ ಹಿಡಿಯಕ್ಕ ಸಾಧ್ಯನಾ ಎಂದು ಓಡ್ತಾ ಇದ್ದೀನಿ ಅಂದ್ರೆ ದ ಪರ್ಪಸ್ ಟು ಫುಲ್ಫಿಲ್, ದೇವರ ಉದ್ದೇಶ ನೆರವೇರೋದಕ್ಕೆ. ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿಷನ್ ಟ್ರಸ್ಟ್ ಈ ಸಭೆ ಯಾವ ಉದ್ದೇಶಕ್ಕಾಗಿ ದೇವರು ಹಿಡಿದನೋ ಆ ಉದ್ದೇಶ ನೆರವೇರೋವರೆಗೂ 80 ವರ್ಷ ಆದ್ರೂ ದೇವರು ಕೈ ಬಿಡಲ್ಲ. ಮನುಷ್ಯರು ಯಾರ ಜೊತೆಗಿರ್ತಾರ ಗೊತ್ತಿಲ್ಲ, ಆದ್ರೆ ದೇವರು ನಿಮ್ಮ ಜೊತೆಯಲ್ಲಿ ಇರೋದಾದ್ರೆ ಆ ಉದ್ದೇಶ ಬೀದರ್ನಲ್ಲಿ ನೆರವೇರಬೇಕನ್ನೋದು ಏನಿದೆಯೋ ಅದು ನೆರವೇರೋವರೆಗೂ ದೇವರು ಕೈ ಬಿಡೋದಿಲ್ಲ. ನೀವು ಇಷ್ಟಕ್ಕೆ ಹೋಗ್ಬೇಡ್ರಿ. ದೇವರ ಉದ್ದೇಶ ಏನಿದೆಯೋ ಅದನ್ನ ಹಿಡಿಯೋದಕ್ಕೆ ಓಡ್ತಾ ಇರ್ರಿ. ಆಮೇಲೆ ಅರ್ಥ ಆಗ್ತಿದ್ಯಾ? ಇದೀರಾ ನೀವು ನನ್ನ ಜೊತೆ? ಪಾಪ ಅಲ್ಲಿದ್ದವ್ರು ಯಾರಿಗೂ ಏನು ಅರ್ಥ ಆಗ್ತಿಲ್ಲ ಅಂದ್ಕೊಳ್ತಾರೆ. ಅವ್ರು ಯಾರು ಸ್ವತಃ ಹೇಳ್ತಾ ಇಲ್ಲ. ಅರ್ಥ ಆಗ್ತಾ ಇದೆ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಸ್ವತಃ ಹೇಳ್ರಿ ಅಂತ. ಇದೇ ಮಾಡ್ಬೇಡ್ರಿ. ಇವ್ರಿಗೆ ಊಟ ಕೊಟ್ರ ಊಟಕ್ಕೆ ಹೋಗ್ಬೇಕಾ? ಈಗ ಊಟದ ಟೈಮ್ ಪ್ರಸಂಗ ಕೊಟ್ಬಿಟ್ಟು ನೀವೇನ್ರಿ ನನಗೆ ಇಷ್ಟೊಂದು ಪ್ರಸಂಗ ಕೊಟ್ರಿ? ಊಟ ಬೇಕಾ ಸಂದೇಶ ಬೇಕಾ? ನೀವು ಬಾರಿದಿರ್ರಿ. ಯಾರಿಗೆ ದೇವರು ಎಲ್ಲ ಕಾರ್ಯಗಳನ್ನು ಅನುಕೂಲವಾಗಿ ಮಾಡೋದು ತನ್ನ ಸಂಕಲ್ಪದ ಮೇರೆಗೆ. ಅವನ ಸಂಕಲ್ಪ ಏನು? ನಿನ್ನನ್ನು ಈ ಬೀದರ್ನಲ್ಲಿ ನಿನ್ ಕೆಳಗಿನವನಾಗೋದಲ್ಲ, ನಿನ್ ತಲೆ ಮೇಲೆ ಎತ್ತಬೇಕು. ನಿನ್ನ ಕುಟುಂಬ ತಲೆ ಮೇಲೆ ಎತ್ತಿರಬೇಕು. ನಿನ್ನ ಅಂಚೆಗೀಡಾಗಬಾರ್ದು, ನಿನ್ ರೋಗಿ ಆಗಿರಬಾರ್ದು, ನಿನ್ ಸಾಲಗಾರನಾಗಿರಬಾರ್ದು. ನಿನ್ ದಾರಿದ್ರ್ಯದಲ್ಲೆಲ್ಲ ಸೇವೆ ಮಾಡಬೇಕಾಗಿರೋದು ಸಮೃದ್ಧಿಯಾಗಿ ಸೇವೆ ಮಾಡಬೇಕು. ಆ ಉದ್ದೇಶದಿಂದ ದೇವರು ನಿನ್ನನ್ನು ಕರೆದಿದ್ದಾನೆ. ಅವನ ಆತ್ಮನನ್ನು ಕೊಟ್ಟಿದ್ದಾನೆ. ಅವನು ನಿನ್ನನ್ನು ಅಭಿಷೇಕ ಮಾಡಿದ್ದಾನೆ. ಆ ಉದ್ದೇಶ ನೆರವೇರೋವರೆಗೂ ಓಡ್ತಾ ಇರೋ. ಪೌಲನು ಹೇಳ್ತಾನೆ, ನನ್ನನ್ನು ಯಾವುದಕ್ಕೋಸ್ಕರ ಹಿಡಿದನೋ ಅದು ಹಿಡಿಯೋದಕ್ಕೋಸ್ಕರ ನಾನು ಓಡ್ತಾ ಇದ್ದೀನಿ ಅಂತ. ಜೀವನದಲ್ಲಿ ಕೊನೆ ಟೈಮು, ಸಾಯೋ ಟೈಮು, ಅವಾಗಲೂ ಹೇಳ್ತಾನೆ ಓಡ್ತಾ ಇದ್ದೀನಿ ಅಂತ. ನಾವಿನ್ನು ಜೀವನದಲ್ಲಿ ಇನ್ನು ಅರ್ಧಕ್ಕೂ ಬಂದಿಲ್ಲ. ಆಗಲೇ ಸಾಕು ಬಿಡ್ರಿ, ಏನು ಸೇವೆನ ಎಲ್ಲ ಸಾಕಾಗೋಯ್ತು. ಓಡಬೇಕು. ತಿಮೋತಿನಿಗೆ ಪತ್ರಿಕೆ ಬರೀಬೇಕು. ಪೌಲನು ಏನು ಹೇಳ್ತಾನೆ? ಶ್ರೇಷ್ಠ ಹೋರಾಟವನ್ನ ಮಾಡಿದೆ, ನನ್ನ ಓಟವನ್ನ ಕಡೆಗಾಣಿಸಿದೆ. ಹಲ್ಲೆಲೂಯಾ. ಶ್ರೇಷ್ಠ ಹೋರಾಟ ಮಾಡಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಹೇಳ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ, ಇಷ್ಟೊಂದು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವಾಗ, ನಮ್ಮ ಸುತ್ತಲೂ ಇಷ್ಟೊಂದು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ಇರುವಾಗ ಹತ್ತಿಕೊಳ್ಳುವ ಭಾರಗಳು, ಹತ್ತಿಕೊಳ್ಳುವ ಎಲ್ಲ ವಿಧವಾದ ಭಾರಗಳು, ಹತ್ತಿಕೊಳ್ಳುವ ಪಾಪಗಳೆಲ್ಲ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನು ಆದ ಕ್ರಿಸ್ತ ಯೇಸುವಿನಲ್ಲಿ ದೃಷ್ಟಿಯನ್ನ ಇಟ್ಟು ನಮ್ಮ ಓಟವನ್ನು ಸ್ಥಿರ ಚಿತ್ತದಿಂದ ಓಡಬೇಕು. ಹಲ್ಲೆಲೂಯಾ. ಹಣಕ್ಕಾಗ್ಲಿ, ಸ್ಥಾನಕ್ಕಾಗ್ಲಿ, ಹೆಸರಿಗಾಗ್ಲಿ ದೇವರ ಉದ್ದೇಶವನ್ನು ಯಾರಿಗೂ ಮಾರ್ಕೊಳಕ್ ಹೋಗ್ಬೇಡ್ರಿ. You're called for his purpose. ನಿನ್ನನ್ನು ದೇವರು ಕರೆದಿರೋದು ಅವನ ಉದ್ದೇಶಕ್ಕಾಗಿ. ಓಡುವಾಗ ಎಲ್ಲರೂ ಓಡ್ತಾರೆ, ಎಲ್ಲರೂ ಬಿರುದು ಪಡಿತಾರ? ಓಡೋರೆಲ್ಲ ಬಿರುದು ಪಡಿತಾರ? ಮ್ಯಾರಥಾನ್ ರೇಸ್ ಎಷ್ಟು ಜನ ನೋಡಿದ?
ಬೀದರ್ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಒಂದೇ ಸಾರಿ ಒಂದು 10 ಕಿಲೋಮೀಟ್ರ್ ಓಡೋದು, ಅದಕ್ಕೊಂದು 1500 ಜನ ಓಡ್ತಾರೆ.